ಚೋಟಾ ಬಾಸ್, ನಾನಿನ್ನೂ ಯಾಕೆ ಮದುವೆ ಆಗಿಲ್ಲ ಅಂದರೆ ನಾನು ನನ್ನ ಮೀನುಗೋಸ್ಕರ ಮದುವೆ ಆಗಿಲ್ಲ. ಈ ಕಾಂತ ಇಲ್ಲ ಅಂದರೆ ಮೀನು ಇಲ್ಲ, ಮೀನು ಇಲ್ಲ ಅಂದರೆ ಈ ಕಾಂತ ಇಲ್ಲ. ನಮ್ಮಿಬ್ಬರದು ಅಮರ ಮಧುರ ಪ್ರೇಮ. ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನಿಮ್ ಯೋಗ್ಯತೆಗೆ ಯಾವ ಹುಡುಗಿನೂ ಸಿಕ್ಕಿಲ್ಲ ಅಂತ ಹೇಳಿ. ಅಲ್ಲ, ಅದಕ್ಕೆ ಆ ಹುಡುಗಿ ಯಾರು ಅಂತ ನೀವಾದ್ರೂ ನೋಡ್ಬಾರ್ದಾ? ಅಯ್ಯೋ ಅಮ್ಮು, ಆ ಕಳ್ಳ ನನ್ನ ಬ್ಯಾಗ್ ಕತ್ಕೊಂಡು ಹೋದ ಅಲ್ಲ, ಆ ಟೆನ್ಷನಲ್ಲಿ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಣ್ಣ ಅಟ್ಟಿಸ್ಕೊಂಡು ಹೋದ, ನಾನು ನಿಂದನೇ ಓಡ್ಬಿಟ್ಟೆ. ಆ್ಯಪಲ್ಲಿ ನನಗೆ ಧ್ರುವನ್ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಆ ಹುಡುಗಿ ಬಂದು ಎಲ್ಲ ಕಣದಿಂದಾನೇ ಆಗಿತ್ತು. ನನಗೆ ಇದೆ ಇಂಥವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ. ಹೋಗಿ ಹೋಗಿ ಹೆಣ್ಮಕ್ಳು ಪ್ರಶ್ನೆ ಕದೀತಾರಲ್ಲ, ಲೂಸರ್ಸ್. ಹೋಗ್ಲಿ ಬಿಡಿ ಬಡ ಬಾಸ್, ಪಾಪ ಅವನಿಗೆ ಏನು ಕಷ್ಟ ಇತ್ತು ಏನೋ. ಮೋಸ್ಟ್ಲಿ ಯಾರೋ ಬಡಪಾಯಿ BPL ಕಾರ್ಡ್ ಇರೋನು ಅನ್ಸುತ್ತೆ, ಅದಕ್ಕೆ ಈ ಥರ ಏನೋ ಕೆಲಸ ಮಾಡಿಬಿಟ್ಟಿದ್ದಾನೆ. ಹೊಟ್ಟೆಪಾಡು, ಮನ್ಸಾರೆ ಕ್ಷಮಿಸ್ಬಿಡಿ ಹೋಗ್ಲಿ. ರೀ ಕಾಂತ, ನೀವ್ಯಾಕ್ರಿ ಅವನ ಪರವಾಗಿ ಮಾತಾಡ್ತಿದ್ದೀರಾ? ಆ ಕಳ್ಳ ಏನಾದ್ರು ನಿಮ್ಮ ಕಡೆಯವನ ಅಥವಾ ನೀವ್ಯಾಕೆ ಕಳ್ಳನ? ರೌಡಿ ಮೇಡಮ್, ನಾನು ಯಾಕೆ ಕಳ್ತನ ಮಾಡಲಿ? ನಮ್ಮ ಬಡ ಬಸ್ಸು ಇಷ್ಟು ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ, ಕೈ ತುಂಬ ಸಂಬಳ ಕೊಡ್ತಾರೆ, ಆವಾಗ ಮನೆಗೆ ಕರೆಸಿ ಚೆನ್ನಾಗಿ ಊಟನೂ ಹಾಕ್ತಾರೆ. ಇದು ಎಲ್ಲ ಇರಬೇಕಾದ್ರೆ ನಾನು ಯಾಕೆ ಕಳ್ತನ ಮಾಡಲಿ? ರಾಜಣ್ಣಂಗೆ ಖಾಲಿಯಾಗಿರೋ ಟ್ಯಾಬ್ಲೆಟ್ಸು, ಆಮೇಲೆ ಫ್ರೂಟ್ಸು, ವೇದಾಂತಿಗೆ ಗ್ರೀನ್ ಟೀ, ನನಗೇನು ತಗೊಳ್ಳೋದು? ಜಾಮೂನು? ಅಯ್ಯೋ, ನಾನೇ ಜಾಮೂನು, ನನಗೆ ಜಾಮೂನ ನನಗೇನು ತಗೊಳ್ಳೋದು? ಅಯ್ಯೋ, ಅಕ್ಕನ ಕೇಳದೆ ಮರ್ತ್ಬಿಟ್ಟೆ. ಹಲೋ ಅಕ್ಕ, ನಾನು ಶಾಪಿಂಗ್ ಹೋಗ್ತಿದ್ದೀನಿ, ನಿಂಗೇನು ತರಲಿ? ಸ್ವೀಟಾ? ನೀನು ಈ ಟೈಮಲ್ಲಿ ಸ್ವೀಟ್ ತಿನ್ಬೋದಾ? ಹೋಗ್ಲಿ ಬಿಡು, ಬಸ್ರಿ ಬೈಕ್ ಅಲ್ವಾ, ತಗೊಂಡು ಬರ್ತೀನಿ. ಸರಿ, ನಾನು ಬರ್ಕೊಳ್ತೀನಿ, ಬಾಯ್. ಅಕ್ಕಂಗೆ ಸ್ವೀಟ್ಸು. ಓಹೋ, ಇಷ್ಟು ದಿನ ಇಲ್ದಿರೋ ಶಿಲ್ಪ ಇವಾಗ ಫೋನ್ ಮಾಡ್ತಿದ್ದಾಳೆ. ಹೇಳಿ ಶಿಲ್ಪ, ಏನೋ ಪ್ರೀತಿ ಯೂಟ್ಯೂಬ್ ಚಾನಲ್ಲ? ಇವಾಗ ನಂಗೆ ಮಾಡೋಕ್ಕೆ ತುಂಬ ಕೆಲಸ ಬಾಕಿ ಇದೆ, ನಾನು ಆಮೇಲೆ ಬಂದು ನೋಡ್ತೀನಿ. ಏನೋ ಅಪ್ರೂಪಕ್ಕೆ ಕಾಲ್ ಮಾಡೇನೋ ಹೇಳ್ತೀಯ ಅಂದ್ಕೊಂಡ್ರೆ ನೋಡೊಬ್ಳು ಯೂಟ್ಯೂಬ್ ಚಾನಲು ಅದು ಇದು ಅಂದ್ಕೊಂಡು ಫೋನ್ ಇಡೇ ನೀನು. ಶಿಲ್ಪ, ಏನು ಹೇಳ್ತಿದ್ಯಾ? ನಮ್ಮ ಅದಿತಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಿದ್ದಾಳ? ನೀನು ಸೀರಿಯಸ್ ಆಗಿ ಹೇಳ್ತಿದ್ಯಾ ತಾನೆ? ನಮ್ಮ ಅದಿತಿನೇನಾ? ನೀನು ಕರೆಕ್ಟಾಗಿ ನೋಡಿದ್ಯಾ? ಸರಿ, ನಾನು ಮಾಡ್ತೀನಿ. ಎಲ್ಲರ ಪ್ರೀತಿನೂ ಒಂದೇ ದೃಷ್ಟಿಯಲ್ಲಿ ನೋಡೋದಕ್ಕಾಗಲ್ಲ. ನಮ್ಮ ಪ್ರೀತಿ ಪವಿತ್ರವಾಗಿದ್ರೆ, ನಾವು ಪ್ರಾಮಾಣಿಕವಾಗಿ ಪ್ರೀತಿಸಿದ್ರೆ ಮಾತ್ರ ಆ ಪ್ರೀತಿ ನಮ್ಗೆ ಸಿಕ್ಕೇ ಸಿಗುತ್ತೆ. ನಮ್ಮಿಬ್ಬರನ್ನು ಯಾವತ್ತೂ ದೂರ ಮಾಡಲ್ಲ. ನೀವು ಲವ್ ಮಾಡ್ತಿದ್ದೀರಾ? ಹೌದು, ನಾನೊಬ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಮದ್ವೆ ಆಗ್ಬೇಕು ಅಂತಾನು ಅನ್ಕೊಂಡಿದ್ದೀನಿ. ಆದ್ರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಆಕ್ಸಿಡೆಂಟ್ ಆಗಿ ಎದ್ದು ಓಡಾಡೋದಕ್ಕಾಗ್ತಾ ಇಲ್ಲ. ಅವ್ರು ಹುಷಾರಾದ ಕೂಡಲೇ ನಾವಿಬ್ರು ಬೇಗ ಮದ್ವೆ ಮಾಡ್ಕೊಳ್ತೀವಿ.
ಅದಿತಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಅರ್ಜೆಂಟಾಗಿ ಮನೆಗೆ ಬಾ. ಸರಿ ಕಣೆ. ಅಯ್ಯೋ ಹೋಗಿ ಅದಕ್ಕೆ, ಆ ಥರ ಎಲ್ಲ ಏನೂ ಇಲ್ಲ. ನೀ ಇಲ್ಲ ಅನ್ನೋದ್ರಲ್ಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ನಿನ್ ಲವ್ವಿಗೆ ನಾನೇ ಬ್ರಿಡ್ಜ್ ಆಗಿರ್ಬೇಕಾದ್ರೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಅದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ದೆ ತಾನೆ. ಅಕ್ಕನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ನಾನು ಬರ್ತೀನಿ. ಹಾಯ್ ಬಾವ. ಯಾವಾಗ ಬಂದೆ? ಈಗ ಬಂದೆ. ಅದ್ಯಾ ಧ್ರುವ ತಿಂಡಿ ಆಯ್ತಾ? ಜಸ್ಟ್ ಆಯ್ತು ಅಣ್ಣ. ನನ್ಗೆ ಹುಡುಗಿನ ಹೇಗೆ ಕಂಡುಹಿಡಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಧ್ರುವ. ಅಟ್ಲೀಸ್ಟ್ ನೀನು ಮಾತಾಡೋ ಹಾಗಿದ್ದಿದ್ರೆ ನಮ್ಗೆ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಎಲ್ಲ ಸರಿ ಹೋಗಿರೋದು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಧ್ರುವ. ಆದ್ಯಾ ಏನಿದು ಲಿಪ್ಸ್ಟಿಕ್ ಮಾರ್ಕು? ಆ ಹುಡುಗಿ ಮತ್ತೆ ಇಲ್ಲಿ ಬಂದಿಲ್ಲ. ಲಿಪ್ಸ್ಟಿಕ್ ಮಾರ್ಕ್ ಇದೆ. ನೀವ್ ಯಾರಾದ್ರೂ ಒಳ್ಳೆ ನೋಡಿದ್ರ? ಅಣ್ಣ ಅವ್ಳು ಇಲ್ಲಿಗೆ ಬರಕ್ ಹೆಂಗ್ ಸಾಧ್ಯ? ಅದು ಅವಳು ಕೊಟ್ಟಿರೋ ಮುತ್ತಲ್ಲ. ಇನ್ಯಾರು ಕೊಟ್ಟಿದ್ದು? ಅದು ಇವತ್ತು ಯಾಕೋ ಧ್ರುವ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ, ಅದಕ್ಕೆ ನಾನೇ ಕೊಟ್ಟಿದ್ದು. ಹೌದಾ? ನನ್ನ ಹುಡುಗಿ ಮನೆ ತನಕ ಬಂದ್ಬಿಟ್ಟು ಅನ್ಕೊಂಡೆ. ಅದಿತಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬಾ. ಹಾಗಾದ್ರೆ ರಾಜಣ್ಣಂಗೆ ಪಾರ್ಕಲ್ಲಿ ಮುದ್ದು ಕೊಟ್ಟಿದ್ದು ನೀನೇನಾ? ಏ ಅದಿತಿ, ನಾಚ್ಕೋಬೇಡ, ನಿಜ ಹೇಳು. ಹ್ಞೂ ಕಣೆ, ನಾನೇ. ಅಲ್ಲ ಕಣೆ, ಇಷ್ಟು ದಿನ ನನ್ನ ಹತ್ರ ಯಾಕೆ ವಿಷಯ ಹೇಳಿಲ್ಲ? ಹೋಗ್ಲಿ, ವೇದಾಂತ ಹತ್ರನಾದ್ರೂ ಹೇಳ್ಬೋದಿತ್ತಲ್ಲ. ಅದು ಧ್ರುವ ಪೂರ್ತಿಯಾಗಿ ಹುಷಾರಾದ್ಮೇಲೆ ಅಪ್ಪ ಅಮ್ಮಂಗೆ ಒಪ್ಪಿಸಿ ಆಮೇಲೆ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ವಿಷಯ ಎಲ್ಲ ಈಗಲೇ ಗೊತ್ತಾಗೋಯ್ತು. ಅಲ್ಲ ಕಣೆ, ಈ ವಿಷಯ ನನ್ನ ಹತ್ರ ಹೇಳಿದಿದ್ರೆ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತಿರ್ಲಿಲ್ವಾ? ಹೇಗೂ ರಾಜಣ್ಣ ಹುಷಾರಾಗ್ತಿದ್ದಾರೆ. ಅಪ್ಪ ಅಮ್ಮಂಗೆ ರಾಜಣ್ಣ ಅಂದರೆ ಮೊದಲೇ ಪ್ರೀತಿ. ಹೇಳಿದಿದ್ರೆ ಅವ್ರು ಖಂಡಿತ ಒಪ್ಕೊಳ್ತಿದ್ರು. ಆದರೆ ನೀನೇ ಹೇಳಿದೆ ತಪ್ಪು ಮಾಡಿಬಿಟ್ಟೆ ಅನಿಸ್ತದೆ. ಧ್ರುವ ಹುಷಾರಾಗೋ ಮುಂಚೆನೇ ವಿಷಯ ಗೊತ್ತಾಗಿ ಆ ಸುಹಾಸಿನಿ ಏನಾದರೂ ಸುಮ್ಮನೆ ಅಪ್ಪ ಅಮ್ಮಂಗೆ ಅವಮಾನ ಮಾಡಿದ್ರೆ ಅಂತ ವಿಷಯ ಹೇಳೋಕ್ಕೆ ಹೋಗಲಿಲ್ಲ. ಸರಿ, ಈ ವಿಷಯ ಯಾರ್ಯಾರಿಗೆ ಗೊತ್ತಿದೆ? ಆದಿ ಅದಕ್ಕೆ ಬಿಟ್ಟರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಇಷ್ಟು ದಿನ ಅವರೇ ನಂಗೆ ಸಪೋರ್ಟ್ ಮಾಡಿದ್ದು. ಹೌದು, ನೀನು ರಾಜಣ್ಣನ ಯಾವಾಗಿಂದ ಲವ್ ಮಾಡ್ತಿದ್ಯಾ? ಲಾಸ್ಟ್ ಇಯರ್ ಹೋಳಿ ಹಬ್ಬದ ದಿನ ಧ್ರುವ ನಂಗೆ ಪ್ರಪೋಸ್ ಮಾಡಿ ಒಂದು ಚೈನ್ ಗಿಫ್ಟ್ ಮಾಡ್ದ. ಆಗ್ಲಿಂದ ಇದೆಲ್ಲ ಶುರು ಆಗಿತ್ತು. ಅದಿತಿ, ಐ ಲವ್ ಯು. ಐ ಲವ್ ಯು ಟೂ ಧ್ರುವ. ಏ ಸುಹಾಸಿನಿ, ಏನೇ ಮಾಡ್ತಾ ಇದೀಯ ನೀನು? ಅಲ್ವೇ, ಈ ಮನೆಯಲ್ಲಿ ನಿನಗೆ ಹೇಳೋರು ಕೇಳೋರು ಯಾರು ಇಲ್ವೇನೆ? ವೈಜಯಂತಿ ಕೈಯಲ್ಲಿ ಯಾಕೆ ಪಾತ್ರೆ ತೊಳಿಸ್ತಾ ಇದೀಯಾ?
ಅವಳೇನು ಈ ಮನೆ ಆಳು ಅಂತ ತಿಳ್ಕೊಂಡಿದ್ದೀಯಾ? ಅಮ್ಮ, ವೈಜಯಂತಿ ಕೈಲಿ ನಾನೇ ಪಾತ್ರೆ ತೊಳಸ್ತಾ ಇರೋದು ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನಿನ್ ಧ್ವನಿ ಕೇಳಿದ್ರೆ ಗೊತ್ತಾಗಲ್ವೇನೆ? ಅವಳ ಕೈಯಿಂದ ಇಲ್ಲಿ ಕೆಲಸ ಮಾಡಿಸೋದು ಈ ಮನೆಯಲ್ಲಿ ನೀನಲ್ದೆ ಬೇರೆ ಯಾರು ಅಲ್ಲ. ಅವಳೇನು ಈ ಮನೆ ಕೆಲಸದವಳು ಅಂತ ತಿಳ್ಕೊಂಡಿದ್ಯಾ? ಆಳಲ್ದೆ ಏನ್ ಯಜಮಾನಿನ? ಅವಳು ಈ ಮನೆಗೆ ಬಂದಿರೋದೇ ಕೆಲಸ ಮಾಡೋದಕ್ಕೆ. ಬೇಕಾದ್ರೆ ವೇದಾಂತ್ ಹತ್ರನೇ ಕೇಳು ಅವಳು ಯಾಕೆ ಇಲ್ಲಿರೋದು ಅಂತ. ಏ ಸುಹಾಸಿನಿ, ಹಗುರವಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಅಷ್ಟಕ್ಕೂ ಅವಳನ್ನ ಯಾರು ಅಂತ ತಿಳ್ಕೊಂಡಿದ್ದೀಯ? ಓ, ಹಾಗಾದ್ರೆ ಇವಳು ಯಾರು ಅಂತ ನಿನಗೆ ಮೊದಲೇ ಗೊತ್ತಾ? ನನಗೂ ಹೇಳು, ನಾನು ಸ್ವಲ್ಪ ತಿಳ್ಕೊತೀನಿ. ಅದಿತಿ, ಐ ಲವ್ ಯು. ಐ ಲವ್ ಯು ಟು ಧ್ರುವ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ಓಕೆ ಸರಿ, ವಿಕ್ರಾಂತ್, ಆದ್ಯ, ನಾನು ಹೇಳಿದ್ದೇನು ಇಬ್ರು ಮಾಡ್ತಿರೋದೇನು? ನೀನೇನ್ ಹೇಳಿದ್ದೆ? ನಾವೇನ್ ಮಾಡ್ತಾ ಇದೀವಿ? ಧ್ರುವನ್ಗೆ ಮುತ್ತು ಕೊಟ್ಟಿರೋ ಹುಡುಗಿ ಯಾರು ಅಂತ ಕಂಡು ಹಿಡೀರಿ ಅಂತ ಹೇಳ್ತಾ ತಾನೆ. ಏನ್ ಮಾಡ್ತಿದ್ರ ನೀವು? ನೀವ್ ಯಾರು ವಿಷಯದ ಬಗ್ಗೆ ತಲೆನ ಕೆಡ್ಸ್ಕೊಳ್ತಿಲ್ಲ. ಕೊನೆಗೂ ಹುಡುಗಿ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ ನೋಡಿ. ಹೌದು ಅಗ್ರಜ, ನಾವೆಲ್ಲ ವೇಸ್ಟ್ಗಳು. ಆ ಹುಡುಗಿ ಯಾರು ಅಂತ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಲೋ ಅಣ್ಣ, ಇದಕ್ಕೆ ಹೇಳೋದು ಲವ್ ಬಗ್ಗೆ ನಿಮ್ಗೆ ಎರಡು ಮಗನೂ ಗೊತ್ತಿಲ್ಲ ಅಂತ. ಅಂಥದ್ರಲ್ಲಿ ನೀ ಲವ್ ಮಾಡಿ ಮದುವೆ ಆಗಿದ್ಯಾ ಅಂತಂದ್ರೆ ದುರಂತ ಅನ್ನಿಸ್ತಾ ಇದೆ. ಹೌದಣ್ಣ, ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಲ್ಲ? ವಾಟ್ ಏನಂದ? ಅಲ್ಲ, ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ. ಸಖತ್ತು ಟ್ವಿಸ್ಟ್ ಇದೆ. ಹೇಗೆ ಕಂಡುಹಿಡಿಯೋದು? ಹಾ ಅಗ್ರಜ, ನೋಡಿ ನಾನೇನು ಬಂದು ನೋಡಿ ನನ್ನಿ ಬೈಲಿ. ಬಜಾರಿ, ಬೆಳಗಿಂದ ಎಲ್ಲಿ ಹೋಗಿದ್ದೆ? ಅಸಲ ಫೋನ್ ಮಾಡಿದ್ದೀನಿ, ರಿಸೀವ್ ಮಾಡಿಲ್ಲ. ಓ, ಫೋನ್ ಮಾಡಿದ್ಯಾ? ಮೊಬೈಲ್ ಚೆಕ್ ಮಾಡು, ಗೊತ್ತಾಗುತ್ತೆ. ನೋಡು ಬಜಾರಿ, ನಾಳೆನೂ ಹೀಗೆ ಮಾಡ್ಬೇಡ. ನಾವೆಲ್ಲ ಬೆಳಗ್ಗೆ ಪಾರ್ಕಿಗೆ ಹೋಗ್ಬೇಕು. ಪಾರ್ಕಿಗ? ಯಾಕೆ? ಇದೇನು ಈ ರೀತಿ ಕೇಳ್ತಿದ್ಯಾ?
ಬಚಾರಿ ಎಲ್ಲಿ ಹೋದ್ಲು? ಫೋನ್ ಮಾಡ್ಲಾ? ನನ್ನ ಫೋನೇ ರಿಸೀವ್ ಮಾಡಲ್ವಾ? ಎಷ್ಟು ಕೊಬ್ಬಿ ಒಳಗೆ? ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ನನಗಿನೆಷ್ಟು ಕೊಬ್ಬಿರ್ಬೇಡ. ಮಾಡ್ತೀನಿ ಇರೋ ನಿನಗೆ. ವೇದಾಂತ್, ಒಳಗೆ ಬರ್ಬೋದಾ? ಸಾರ್ಥಕ್, ಇದೇನು ಹೀಗೆ ಕೇಳ್ತಿರಲ್ಲ? ಅಫ್ಕೋರ್ಸ್, ಬನ್ನಿ. ವೇದಾಂತ್, ನಾನು ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಶೋರ್ ಸಾರ್ಥಕ್, ಹೇಳಿ. ಇವತ್ತು ನೀವು ಅಮ್ಮು ಮೇಲೆ ರೇಗಾಡಿದ್ರಿ ಅಂತ ಗೊತ್ತಾಯ್ತು. ಪಾಪ ಅವಳು ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಳು ಬಡ ಬಡ ಅಂತ ಮಾತಾಡ್ಬೋದು ಅಷ್ಟೇ, ಆದ್ರೆ ಮನ್ಸು ಎಳೆ ಮಗು ಥರ. ನಿಮಗೆ ಗೊತ್ತಲ್ಲ ಅವಳು ಮುಂಗೋಪ ಜಾಸ್ತಿ ಅಂತ. ಅವಳು ಮಾತಾಡ್ತಾಳೆ ಅಂತ ನೀವು ಹಾಗೆ ಮಾತಾಡಿದ್ರೆ ಹೇಗ್ ವೇದಾಂತ್? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಳಿಗೆ ಪಾಪ ತವ್ರ ಮನೆ ಕಡೆಯವರು ಅಂತ ಇರೋದು ನಾನೊಬ್ಬನೇ ಇಲ್ಲಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಸಾರ್ಥಕ್, ನಿಮ್ಗೆ ಏನು ವಿಷಯ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಅವಳ ಪರವಾಗಿ ರಿಕ್ವೆಸ್ಟ್ ಮಾಡೋದು ಸರಿಯಲ್ಲ. ನೀವೇನೂ ತಲೆ ಕೆಡ್ಸ್ಕೊಳ್ಬೇಡಿ. ಬೇಕಿದ್ರೆ ಅವಳೇ ಬರ್ತಾಳೆ. ವೇದಾಂತ್, ನೀವು ಹೀಗೆ ಕಡ್ಡಿ ತುಂಡು ಮಾಡ್ದಾಗ ಹೇಳಿದ್ರೆ ಹೇಗೆ? ಸಂಸಾರ ಅನ್ನೋದು ಒಂದಿನದಲ್ಲ ಅಲ್ವಾ? ಕೋಪ ತಾಪ ಎಲ್ಲ ಬರೋದು ಸಹಜ ಅಲ್ವಾ? ಹಾಗಂತ ಅದನ್ನೇ ಕ್ಯಾರಿ ಮಾಡಕ್ ಹೋಗ್ಬಾರ್ದು. ನೀವು ಹೇಳ್ತೀರಾ ಅಂತ ಈ ವಿಷಯನ ಇಲ್ಲೇ ಹೀಗೆ ಬಿಡಕ್ಕಾಗಲ್ಲ. ಹಾಗೇನಾದ್ರು ಬಿಟ್ರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಷ್ಟೆಲ್ಲ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡಬೇಡಿ. ನೀವು ಅನ್ಕೊಂಡಾಗೆಲ್ಲ ಏನೂ ಆಗೋದಿಲ್ಲ. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಹೋಗಿ ಮಾಡ್ಕೊಳ್ಳಿ. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಸರಿ ಸಾರ್ಥಕ್, ನೀವು ಹೋಗಿ ಮಲ್ಕೊಳ್ಳಿ. ಹಾ, ಎಲ್ಲಿಗೆ ಹೋಗ್ಲಿ? ಎಲ್ಲಿಗೂ ಹೋಗಕ್ಕಾಗಲ್ಲ. ನಾನು ನಿಮ್ ಜೊತೆ ನಿಮ್ ರೂಮಲ್ಲೇ ಇರ್ಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ ಸಾರ್ಥಕ್? ನಾನು ಹೇಳಿದ್ದು ಹೋಗಿ ನಿಮ್ ರೂಮಲ್ಲಿ ಮಲ್ಕೊಳ್ಳಿ ಅಂತ. ವೇದಾಂತ್, ನನಗೇನ್ ನಿಮ್ ರೂಮಲ್ಲಿ ಮಲಗಬೇಕು ಅಂತ ಆಸೆ ಇಲ್ಲ. ನಿಮ್ ತಂಗಿ ಚಾಮುಂಡಿ ಈ ವಿಷಯನ ಸಾರ್ಟ್ ಔಟ್ ಮಾಡ್ಕೊಂಡೇ ಬರ್ಬೇಕು, ಇಲ್ಲ ಅಂದ್ರೆ ರೂಮ್ ಕಾಲಿಡ್ಬೇಡಿ ಅಂತ ಹೇಳಿದಾಳೆ. ನನ್ನ ಮನ್ಸಿಗೆ ನೋವಾಗಲ್ವಾ? ಹೆಂಡತಿ ಅನ್ನೋ ಮಾತು ಸೈಡಿಗಿರ್ಲಿ, ಅಟ್ಲೀಸ್ಟ್ ನಾನೊಂದು ಹೆಣ್ಣು ಅಂತನಾದ್ರೂ ನೋಡೋದು ಬೇಡವಾ? ಹಿಂದೆ ಮುಂದೆ ಯೋಚನೆ ಮಾಡಿದೆ, ವಿಷಯ ಏನು ಅಂತ ತಿಳ್ಕೊಳ್ದೆ ಬೈದಿದ್ದು ತಪ್ಪಲ್ವಾ? ಇವರೇನೋ ಬಿಡ್ದಿರೋ ಕರ್ಮ ಅಂತ ಕರೀತಾರೆ. ಕರೆದಿದ್ದಾರೆ ಅಂತ ಹೋದ್ರೆ 3 ಕಾಸಿಗೂ ಕಿಮ್ಮತ್ತಿರಲ್ಲ. ಅದಕ್ಕೆ ನಾನು ಹೋಗ್ಲಿಲ್ಲ. ಸಂಸಾರ ಅಂದಮೇಲೆ ಯಾವತ್ತೂ ಸರಾಗವಾಗಿರಲ್ಲ. ಕೋಪ ತಾಪ ಎಲ್ಲ ಇದ್ದೇ ಇರುತ್ತೆ. ಅದನ್ನ ನಿಭಾಯಿಸ್ಕೊಂಡು ಸಮಾಧಾನವಾಗಿರ್ಬೇಕು. ಇಬ್ರು ಒಂದಾಗಿ ಚೆನ್ನಾಗಿರಿ. ಹೋಗಿ. ಯುವರ್ ಆನರ್, ಆಗಿದೆಲ್ಲ ಆಗೋಯ್ತು ಅಂತ ಹೆಂಡ್ತೀರ್ ಹೋಗ್ಬಿಟ್ರೆ ಹೆಂಡ್ತೀರಿಗೆ ಮರ್ಯಾದೆ ಇರಲ್ಲ. ಈ ಗಂಡಂದ್ರೆಲ್ಲ ಕೋಪ ಮಾಡ್ಕೊಳ್ಳೋದು ಅವ್ರ ಜನ್ಮಸಿದ್ಧ ಹಕ್ಕು ಅನ್ಕೊಂಡಿದ್ದಾರೆ. ಮಾತೃಮೂರ್ತಿ ಸಹನಾಮೂರ್ತಿ ಅಂತ ಕರ್ಸ್ಕೊಳ್ಳೋ ನಮಗೂ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಆದ್ರೆ ನಾವ್ಯಾಕೆ ಸುಮ್ಮನಿರ್ತೇವೆ ಹೇಳಿ? ಗಂಡ ಅನ್ನೋ ಗೌರವಕ್ಕೆ ತಾನೆ. ಅದೇ ತರ ಇವರು ನಮ್ಗೆ ಹೆಂಡತಿ ಅನ್ನೋ ಮರ್ಯಾದೆ ಕೊಡ್ಬೇಕು ಅಲ್ವಾ? ಪ್ರೀತಿಯಿಂದ ನಡ್ಸ್ಕೊಳ್ಬೇಕು ಅಲ್ವಾ? ಅದ್ ಬಿಟ್ಟು ಎಲ್ಲರ ಮುಂದೆ ಬೈಯೋದ್ ಸರಿನಾ? ಹೌದು, ಅಮೂಲ್ಯ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ. ವೇದಾಂತ್ ಅವರೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಯುವರ್ ಆನರ್, ಅವ್ರು ಹೇಳಿರೋ ಲೆವೆಲ್ಗೆಲ್ಲ ನಾನೇನು ಬೈದಿಲ್ಲ, ಅಥವಾ ಅವ್ರ ಗೌರವಕ್ಕೆ ಧಕ್ಕೆ ಬರೋ ರೀತಿ ನಾನೇನು ಮಾಡೂ ಇಲ್ಲ. ಅವ್ರು ಮಾತಾಡಿದ ರೀತಿ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಖಾರವಾಗಿ ರಿಪ್ಲೈ ಮಾಡಿದಷ್ಟೇ. ಅದನ್ನು ಬಿಟ್ಟು ಅವ್ರಿಗೆ ಅಗೌರವಾಗಿ ನಡ್ಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲ ಫ್ಯಾಮಿಲಿಯವರೇ ಕೂತು ಮಾತಾಡ್ತಿದ್ದೀವಿ, ಹೊರಗಿನವ್ರು ಯಾರೂ ಇರಲಿಲ್ಲ. ಯುವರ್ ಆನರ್, ರೇಗಿದ್ದೀನಿ ಅಂತ ಅವ್ರ ತಪ್ಪನ್ನ ಅವ್ರು ಒಪ್ಕೊಳ್ತಿದ್ದಾರೆ. ಈಗ ಅವರೆಲ್ಲರೂ ಮುಂದೆ ನನಗೆ ಸಾರಿ ಕೇಳಬೇಕು, ಆಗಲೇ ನಾನು ರಾಜಿ ಆಗೋದು. ಹೌದು ಯುವರ್ ಆನರ್, ಅವರೆಲ್ಲರ ಮುಂದೆ ಇವಾಗಲೇ ಕ್ಷಮೆ ಕೇಳಲೇಬೇಕು. ವಾಟ್? ಆಗಲ್ಲ ಆನರ್, ಇಷ್ಟಕ್ಕೆಲ್ಲ ಯಾರು ಸಾರಿ ಕೇಳ್ತಾರೆ?
ಆ ವಯಸ್ಸು ಏನು ಬೇಕಾದರೂ ಮಾಡಿಸುತ್ತೆ. ತಮಗೆ ಗೊತ್ತಿಲ್ಲದೆ ತಪ್ಪು ದಾರಿ ಹಿಡಿಯೋ ಹಾಗೆ ಮಾಡಿಸುತ್ತೆ. ಪ್ರೀತಿ ಪ್ರೇಮಕ್ಕೆ ಬೀಳೋ ಹಾಗೆ ಮಾಡುತ್ತೆ. ಬೇರೆಯವ್ರನ್ನ ಅರ್ಸೋ ಹಾಗೆ ಮಾಡುತ್ತೆ. ಇನ್ಯಾರ್ದೋ ಆಶ್ರಯನ ಹುಡ್ಕೊಂಡು ಹೋಗೋ ಹಾಗೆ ಮಾಡುತ್ತೆ. ಅದಕ್ಕೆ ಅದಿತಿಗೊಂದು ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡಿಬಿಡೋಣ ಅಂತ ಇದ್ದೀನಿ. ನಮ್ಮ ಅದಿತಿ ಮದುವೆ ಜವಾಬ್ದಾರಿನ ನಾವು ಸಂಪೂರ್ಣವಾಗಿ ನಮ್ಮ ಅಳಿಯಂದ್ರ ಮೇಲೆ ಹಾಕಿದ್ವಿ. ಆದರೂ ಎಲ್ಲೋ ಒಂದು ಕಡೆ ಹೆತ್ತವರಾಗಿ ನಮ್ಮ ಪ್ರಯತ್ನನೂ ಇರಬೇಕಲ್ವಾ? ನೀವು ಹೇಳ್ತಿರೋದು ಸರಿಯಾಗಿದೆ. ನೀವೊಂದು ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡೋಣ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ಇಲ್ಲ ಪರಿ, ನನ್ನ ನಿರ್ಧಾರ ಸರಿ ಅಂತಲೇ ಅನ್ನಿಸ್ತಾ ಇದೆ. ಅದಿತಿ ಏನು ಚಿಕ್ಕವಳಲ್ಲ, ಅವಳಿಗೂ ಮದುವೆ ವಯಸ್ಸಾಗಿದೆ. ಈ ವಿಷಯನ ಸಾಕಷ್ಟು ಬಾರಿ ನೀನು ನನ್ನ ಹತ್ರ ಹೇಳಾಗಿದೆ. ಈಗ ಯಾಕೋ ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವಳಿಗೆ ಮದುವೆ ಮಾಡಿಬಿಡೋದು ಒಳ್ಳೇದು ಅನ್ನಿಸುತ್ತೆ. ಆಮೇಲೆ ಮದುವೆ ಆಗಿ ಹೋದ್ಮೇಲೆ ಅವಳು ಗಂಡ ಒಪ್ಪಿದ್ರೆ ಅವಳು ಓದನ್ನು ಮುಂದುವರಿಸ್ಬೋದು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಒಂದು ಕೆಲಸ ಮಾಡೋಣ, ನನಗೆ ಗೊತ್ತಿರೋ ಕಡೆ ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಿರೋ ಕಡೆ ನೀವು ಹೇಳಿ. ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧ ಬರ್ಬೋದು. ನೀನೇನೇ ಮಾಡಿದ್ರು ಮದುವೆ ಮಾಡೋಕ್ಕಂತೂ ಆಗಲ್ಲ, ಗೊತ್ತಾಯ್ತಾ? ಅದೇ ಹೇಗೆ ಅಂತ. ಹೇಗೆ ಅಂದರೆ ನಂಗೆ ನೆನ್ನೆ ಆ ಹುಡುಗಿ ಸಿಕ್ಕಿದ್ಲು. ವಾಟ್? ಆ ಹುಡುಗಿ ನಿನಗೆ ಸಿಕ್ಕಿದ್ದ? ಆ ಹುಡುಗಿ ಯಾರು? ಅವಳ ಮನೆಯಲ್ಲಿದೆ? ಅವಳ ಡೀಟೇಲ್ಸ್ ಏನು? ಅದೆಲ್ಲ ತಿಳ್ಕೊಂಡು ಪ್ರಯೋಜನ ಇಲ್ಲ ಬಿಡು, ಅವಳು ಒಪ್ಕೊಳ್ಳಲ್ಲ. ಬಜಾರಿ, ಅವಳು ಯಾರು, ಎಲ್ಲಿದ್ದಾಳೆ ಅನ್ನೋದನ್ನು ತೋರಿಸು. ಅವಳನ್ನ ಹೇಗಾದ್ರೂ ಮಾಡಿ ನಾನು ಕನ್ವಿನ್ಸ್ ಮಾಡ್ತೀನಿ, ಮದುವೆಗೆ ಒಪ್ಪಿಸ್ತೀನಿ. ಅವಳು ಧ್ರುವನ ಅಷ್ಟೊಂದು ಇಷ್ಟಪಡ್ತಾಳೆ, ಮದುವೆ ಆಗಿಲ್ಲ ಅಂದ್ರೆ ಏನರ್ಥ? ಹುಡುಗಿ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ವೇದ. ಪ್ರಾಬ್ಲಮ್ ಇರೋದು ಹುಡುಗಿ ತಂದೆ ಕಡೆಯಿಂದ. ಹೌದಾ? ಏನಂತ? ತೀರಾ ದೊಡ್ಡ ಸಂಬಂಧ ಎಲ್ಲ ನೋಡೋದಕ್ಕೆ ಹೋಗ್ಬೇಡ. ನಮ್ಮ ಅಂತಸ್ತಿಗೆ ತಕ್ಕವನಾಗಿದ್ರೆ ಸಾಕು. ಕಡೆ ಪಕ್ಷ ನನ್ನ ಹಾಗೆ ಆಟೋ ಓಡಿಸ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ರು ಸಾಕು. ಈಗಾಗಲೇ ನಾನು ನನ್ನ ಇಬ್ಬರು ಮಕ್ಕಳನ್ನು ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಇವಳನ್ನು ಶ್ರೀಮಂತರ ಮನೆಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬರೀ ಬಿಟ್ಟು ಹೋಗೋ ಮನೆಗೆ ಅಟ್ಯಾಚ್ ಬಾತ್ರೂಮ್ ಯಾಕೆ? ಈಗ ಅಟ್ಯಾಚ್ ಬಾತ್ರೂಮಿನ ಅನಿವಾರ್ಯತೆ ಏನಿದೆ? ಹೇಗಿದ್ರು ಇನ್ನೊಂದಷ್ಟು ತಿಂಗಳಲ್ಲಿ ನಾವು ಈ ಮನೆ ಬಿಡ್ತಾ ಇದ್ದೀವಿ. ಅಷ್ಟಾದರೂ ಅಟ್ಯಾಚ್ ಬಾತ್ರೂಮ್ ಬೇಕು ಅಂತ ಓನರ್ ಜೊತೆ ಯಾಕೆ ಜಗಳ ಆಡ್ತಾ ಇದೆಯಾ? ನಾನು ಅಟ್ಯಾಚ್ ಬಾತ್ರೂಮ್ನ ಕಟ್ಟಿಸ್ಕೊಡಿ ಅಂತ ಕೇಳಿದ್ದು ನನಗೋಸ್ಕರ ಅಲ್ಲ, ನನ್ನ ಮಗಳಿಗೋಸ್ಕರ. ಮಗಳಿಗೋಸ್ಕರನಾ? ಯಾವ ಮಗಳಿಗೋಸ್ಕರ ಪರಿ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಮಗಳು ಆರ್ತಿ ಬಸ್ರಿ ಇನ್ನು ಸ್ವಲ್ಪ ದಿವಸಕ್ಕೆ ಬಾಣಂತನಕ್ಕೆ ತವ್ರ ಮನೆಗೆ ಬರ್ತಾಳೆ. ನಾವೇನೋ ಮನೆಯವರೆಲ್ಲ ಹೊರಗಡೆ ಬಾತ್ರೂಮ್ನ ಬಳಸ್ಕೊತಾ ಇದೀವಪ್ಪ. ಅವಳು ಬಾಣಂತಿ, ಮಗುಗೆ ಎಣ್ಣೆ ಹಚ್ಚಬೇಕು, ಅವಳಿಗೆ ಎಣ್ಣೆ ಹಚ್ಚಬೇಕು, ಸ್ನಾನ ಮಾಡಿಸ್ಬೇಕು, ಇವೆಲ್ಲ ಹೊರಗಡೆ ಮಾಡ್ಸೋಕ್ಕಾಗತ್ತಾ? ಅದಕ್ಕೆ ಮನೆ ಒಳಗಡೆ ರೂಮಲ್ಲಿ ಒಂದು ಬಾತ್ರೂಮ್ ಇರಬೇಕು ಅಂತ ಕೇಳಿದ್ದೀನಿ. ಓ ಹೌದಲ್ವಾ? ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ನಿಮಗೆ ಹೇಗ್ರಿ ಇವೆಲ್ಲ ಗೊತ್ತಾಗೋಕ್ ಸಾಧ್ಯ? ಬಾಣಂತಿರಿರೋ ಮನೆಯಲ್ಲಿ ಎಲ್ಲ ವ್ಯವಸ್ಥಿತವಾಗಿರ್ಬೇಕು, ಇಲ್ಲ ಅಂದ್ರೆ ಬಾಣಂತರ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಅವ್ರ ಹತ್ರ ಆದಷ್ಟು ಬೇಗ ಕಟ್ಟಿಸ್ಕೊಡಿಪ್ಪ ಅಂತ ಕೇಳ್ಕೊತಾ ಇದ್ದೆ. ನೀನು ಹೇಳ್ತಾ ಇರೋದು ಸರಿ ಪರಿ. ಅಟ್ಯಾಚ್ ಬಾತ್ರೂಮ್ ಇದ್ರೆ ಅಮ್ಮ ಮಗುಗೆ ಸ್ನಾನ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ. ಮಗುಗೆ ಬೇಕಾದ್ರೆ ಒಂದು ಬಾತ್ ಟಬ್ ಕೂಡ ಇಟ್ಕೋಬೋದು. ಅದಕ್ಕೆಲ್ಲ ಬಾತ್ರೂಮ್ ಒಳಗಡೆ ಇದ್ರೇನೆ ಅನುಕೂಲ. ಇನ್ನು ಏನೇನು ಬೇಕು ಅಂತ ನೆನಪು ಮಾಡ್ಕೊಂಡು ಹೇಳು, ಒಂದೇ ಸಲ ಓನರ್ ಹತ್ರ ಮಾತಾಡ್ಬಿಡ್ತೀನಿ. ರೀ, ತಾಯಿ ಮಗುಗೆ ಸ್ನಾನ ಮಾಡಿಸೋದಕ್ಕೆ ಬರೀ ಒಂದು ಬಾತ್ರೂಮ್ ವ್ಯವಸ್ಥೆ ಆದ್ರೆ ಸಾಲಲ್ಲ, ಮಗುಗೆ ಒಂದು ತೊಟ್ಲು ಬೇಕಾಗತ್ತೆ. ಆದಷ್ಟು ಬೇಗ ಅದನ್ನ ವ್ಯವಸ್ಥೆ ಮಾಡಿ. ತೊಟ್ಲು ಬಗ್ಗೆ ತಲೆ ಕೆಡಿಸ್ಕೋಬೇಡ ಪರಿ. ಆರ್ತಿ ಹುಡ್ದಾಗ ತಂದಿದ್ವಲ್ಲ ತೊಟ್ಲು, ಅದೇ ತೊಟ್ಲಲ್ಲಿ ಆರ್ತಿ ಮಗುನು ಮಲಗಿಸಿದ್ರಾಯ್ತು. ನನಗೊಂದು ಸ್ವಲ್ಪ ಟೈಮ್ ಕೊಡು, ಅದೆಲ್ಲಿದೆ ಅಂತ ಹುಡುಕ್ಬಿಟ್ಟು ಹೇಳ್ತೀನಿ. ಏನ್ರಿ ನೀವು ಈ ತರ ಮಾತಾಡ್ತಿದ್ದೀರಾ? ನಾವು ನಮ್ಮ 4 ಜನ ಹೆಣ್ಮಕ್ಳನ್ನ ಅದೇ ತೊಟ್ಲಲ್ಲಿ ತೂಗಿ ಮಲಗಿಸಿದೀವಿ. ಆದ್ರೆ ನನ್ನ ಮೊಮ್ಮಗುನ ಆ ತೊಟ್ಲಲ್ಲಿ ಮಲಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ. 25 ವರ್ಷದ ಹಳೆ ತೊಟ್ಲಲ್ಲಿ
ನಮ್ಮ ಮಗುನ ಮಲಗಿಸೋದಕ್ಕೆ ನಾನು ಖಂಡಿತ ಒಪ್ಪಲ್ಲ. ಅದಕ್ಕೋಸ್ಕರ ನಾವು ಒಂದು ಹೊಸ ತೊಟ್ಲನ್ನ ಕೊಂಡ್ಕೋಬೇಕಾಗುತ್ತೆ. ಈಗ ನಿಮಗೆ ಜಾಸ್ತಿ ಸಂಬಳ ಬರ್ತಿದ್ಯಲ್ಲಪ್ಪ, ಯಾಕೆ ಚೌಕಾಸಿ ಮಾಡ್ತಿದ್ದೀರಾ? ಆಯ್ತು ಸರ್, ನಾನಿನ್ನು ಬರ್ತೀನಿ. ವೇದಾಂತ್ ಅವ್ರೆ, ವೇದಾಂತ್ ಅವ್ರೆ, ಅಮ್ಮ ಯಾವಾಗ ಬಂದ್ರೆ? ಯಾಕೆ ಒಂಥರ ಇದ್ದೀರಾ? ಇನ್ನೂ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಇವತ್ತು ಆಫೀಸ್ಗೂ ಬೇರೆ ಹೋಗಿಲ್ಲ ನೀವು. ಯಾಕೋ ಆಫೀಸಿಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಎಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗ್ಬೇಕು ಅನ್ನಿಸ್ತದೆ. ಯಾವತ್ತಿಗೂ ಕಾಡದೇ ಇರೋಷ್ಟು ನೆನಪುಗಳು ಒಟ್ಟೊಟ್ಟಿ ಕಾಡ್ತೇವೆ. ಹೌದಾ? ಅಂಥದ್ದು ಏನಾಯ್ತು ಅಂತ ಕೇಳಬಹುದಾ? ಧ್ರುವ, ನಮ್ಮ ಬಗ್ಗೆ ತುಂಬಾ ಯೋಚನೆ ಶುರುವಾಗಿದೆ. ಅವ್ನು ಮತ್ತೆ ಮೊದಲಿನ ಥರ ಆಗ್ತಾನ, ಸಂಪೂರ್ಣವಾಗಿ ಗುಣ ಆಗ್ತಾನ ಅಂತ ತುಂಬ ಡೌಟ್ಸ್ ಕಾಡೋದಕ್ಕೆ ಶುರುವಾಗಿದೆ. ಅವ್ನು ಯಾವಾಗ ಹುಷಾರಾಗ್ತಾನೋ, ನಮ್ಗಳ ಥರ ನಾರ್ಮಲ್ ಆಗಿರ್ತಾನೋ ಆಗ್ಲೇ ನೆಮ್ಮದಿ ಅನ್ಸೋದು. ಅಲ್ಲಿವರೆಗೂ ಮನ್ಸಿಗೆ ಸಮಾಧಾನನೇ ಇಲ್ಲ. ಯೋಚನೆ ಮಾಡಬೇಡಿ ವೇದಾಂತ್ ಅವ್ರೆ, ಧ್ರುವ ಮೊದಲಿನ ಹಾಗಾಗ್ತಾರೆ. ಆ ನಂಬಿಕೆ ನನಗಿದೆ. ನಿಮ್ಮಷ್ಟು ನಿಗಾ ವಹಿಸೋ ಅಣ್ಣ ಅವನ ಜೊತೆ ಇರಬೇಕಾದ್ರೆ ಅವರು ಆದಷ್ಟು ಬೇಗ ಹುಷಾರಾಗ್ತಾರೆ. ನೀವು ನಿಮ್ಮ ತಮ್ಮಂದಿರಾಗ್ಲಿ ತಂಗಿಗಾಗ್ಲಿ ಬರೀ ಅಣ್ಣ ಅಲ್ಲ, ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದೀರ. ಅವರೆಲ್ಲರೂ ನಿಮ್ಮನ್ನ ಅಣ್ಣನಾಗಿ ಪಡೆಯೋಕ್ಕೆ ತುಂಬಾ ಪುಣ್ಯ ಮಾಡಿದ್ದಾರೆ. ಆದರೆ ಕೆಲವೊಂದ್ಸಲ ನನಗೆ ತುಂಬ ಡೌಟ್ ಕಾಡೋದಕ್ಕೆ ಶುರುವಾಗುತ್ತಮ್ಮ. ಅಣ್ಣ ಅನ್ನೋದು ಕೇವಲ 2 ಅಕ್ಷರದ ಪದ ಅಲ್ಲ, ಅದು ತುಂಬ ಜವಾಬ್ದಾರಿ ಇದೆ, ತುಂಬ ತೂಕ ಇದೆ. ಆ ಜವಾಬ್ದಾರಿನ ನನ್ನ ಕೈಲಿ ತೂಗ್ಸೋದಕ್ಕಾಗುತ್ತಾ? ನಾನು ಅದನ್ನು ಸರಿಯಾಗಿ ನಿಭಾಯಿಸ್ತಿದ್ದೀನಿ ಅನ್ನೋ ಪ್ರಶ್ನೆ ನನ್ನಲ್ಲಿ ಕೆಲವು ಸಲ ತುಂಬ ಕಾಡುತ್ತೆ. ಆದ್ಯಾಗ ಅಬಾರ್ಷನ್ ಆದಾಗ, ಧ್ರುವನ್ಗೆ ಆಕ್ಸಿಡೆಂಟ್ ಆದಾಗ, ವಿಕ್ರಾಂತ್ ಅರೆಸ್ಟ್ ಆದಾಗ ಈ ಪ್ರಶ್ನೆಗಳನ್ನ ನಾನು ತುಂಬ ಕಾಡ್ತಿತ್ತು. ಹಾಗೆಲ್ಲ ನನ್ನ ನೋವನ್ನ ಶೇರ್ ಮಾಡ್ಕೊಡೋದಕ್ಕೆ ನನ್ನ ಜೊತೆ ಯಾರಾದರೂ ಇರಬೇಕು ಅಂತ ಅನಿಸ್ತು. ನಾನು ಒಬ್ಬಂಟಿ, ನಾನು ಅನಾಥ ಅನ್ನೋದಕ್ಕೆ ತುಂಬ ಕಾಡ್ತಿತ್ತು. ಅಮ್ಮ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ದೊಡ್ಡನೆ ಸ್ವಲ್ಪ ಹೊತ್ತು ಮಲ್ಕೊಳ್ಳ. ಅಯ್ಯೋ ಬಾವ, ನೀವು ಅಜ್ಜಿ ಜೊತೆ ಸೇರ್ಕೊಂಡು ನನ್ನನ್ನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಅಜ್ಜಿಗೆ ಹರ್ಟ್ ಮಾಡಿದ್ರೆ ಸುಮ್ಮನೆ ಬಿಡಕ್ಕಾಗತ್ತ ವಿಕಿ? ನಿನಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ವಾ? ಎಲ್ಲರೂ ಸೇರ್ಕೊಂಡು ಹುಡುಗಾಟ ಆಡ್ತಿದ್ದೀರಾ. ಇವತ್ತು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತೀನಿ ನೋಡ್ತಾ ಇರು. ಕಾಂತ, ಅವ್ರು ಎಲ್ಲಿದ್ದಾರೆ ತೋರ್ಸೋ. ಅಯ್ಯೋ, ನನ್ನ ಪಕ್ಕದಲ್ಲಿ ಇದ್ದಾರೆ, ಬನ್ನಿ. ಹೊಡಿತಾರೆ. ಅಯ್ಯೋ ಅಯ್ಯೋ ಅಜ್ಜಿ, ಅಲ್ಲಲ್ಲ ಅಜ್ಜಿ, ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಸರಿ, ಬನ್ನಿ 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 ಬನ್ನಿ. ಇಲ್ಲಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅಜ್ಜಿ ಬನ್ನಿ 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 ಬನ್ನಿ. ನಿಂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ? ಪಂಚಾಂಗದಲ್ಲಿ ಏನೋ ಹುಡುಕ್ತಿದ್ದೀರಾ? ನಮ್ಮ ಆರ್ತಿಗೆ ಸೀಮಂತ ಮಾಡ್ಬೇಕಲ್ಲ ಪರಿ. ದಿನಸಿ ಅಂಗಡಿಲ ಯಾಕೆ ರೀ? ನೀವೀಗಲೇ ದಿನಸಿ ಅಂಗಡಿಗೆ ಹೋಗಿ 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ, 250 ಗ್ರಾಮ್ ತುಪ್ಪ, ಹಾಗೆ ಪಲಾವ್ ಎಲೆ ಎಲ್ಲ ತಂದ್ಬಿಡಿ. ಬೇಗ ಹೋಗಿ, ಟೈಮ್ ಆಗ್ತಿದೆ.
ಯಾಕೆ ಪರಿ ಇವತ್ತು ಹಬ್ಬ ಏನಾದರೂ ಇದೆಯಾ ಮನೆಯಲ್ಲಿ? ಹಬ್ಬನೂ ಇಲ್ಲ ಏನೂ ಇಲ್ಲ, ಹೇಳ್ದಷ್ಟು ಮಾಡ್ರಿ ನೀವು. ಹಬ್ಬ ಇಲ್ಲ ಅಂದಮೇಲೆ ಇದೆಲ್ಲ ಯಾಕೆ ಅಂತ ರೀ, ನೀವು ವೇದ ಅಂತ ಹೇಳಿದ್ದನ್ನ ಕೇಳಿಸ್ಕೊಳ್ಳಿಲ್ವಾ? ಇವತ್ತು ಆರ್ತಿ ಸೀಮಂತ ಡೇಟ್ನ ಫಿಕ್ಸ್ ಮಾಡ್ತಾರಂತೆ. ನಾಳೆ ಅವ್ರು ನಮ್ಮನ್ನ ಕರಿಯಕ್ಕೆ ಬಂದರೂ ಬರ್ಬೋದು. ಅವ್ರು ಬಂದಾಗ ನೀವು ಹತ್ತರಕ್ಕೆ ಹೋಗ್ಬೇಕು ಇತ್ತರಕ್ಕೆ ಹೋಗ್ಬೇಕು ಅಂತ ಹೋದ್ರೆ ಚೆನ್ನಾಗಿರತ್ತಾ? ಅದಕ್ಕೆ ಈಗಲೇ ಹೋಗಿ ತಗೊಂಡು ಬನ್ನಿ ಅಂತ ಹೇಳ್ತಿದ್ದೀನಿ. ಆಮೇಲೆ ಅರ್ಜೆಂಟಲ್ಲಿ ಒಂದು ತಂದು ಇನ್ನೊಂದು ಬಿಟ್ಬಿಟ್ಟಿದಾರಿ. ನಾಳೆನೇ ಬರ್ತಾರೆ ಅಂತ ಅಷ್ಟೊಂದು ಕರೆಕ್ಟಾಗಿ ಹೇಗೆ ಹೇಳ್ತೀಯಾ? ಒಂದು ವೇಳೆ ಬರೋದಾದ್ರೆ ಅಮ್ಮ ಫೋನ್ ಮಾಡ್ತಾಳೆ, ಅವಳು ಫೋನ್ ಮಾಡಿದ್ಮೇಲೆ ಹೋಗಿ ತಂದ್ರೆ ಆಯ್ತು. ಆ ಬಜಾರಿ ಯಾವಾಗ ಬರ್ತಾಳೆ ಯಾವಾಗ ಹೋಗ್ತಾಳೆ ಅಂತ ಹೇಳಕ್ಕಾಗಲ್ಲ ರೀ. ಮನೆಯಿಂದ ಫೋನ್ ಮಾಡಿಬಿಟ್ಟು ಅಮ್ಮ ಈಗ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ, ಇಲ್ಲಾಂದ್ರೆ ಗಂಡನ ದಿಢೀರ್ ಅಂತ ಕರ್ಕೊಂಡು ಬಂದೇ ಬಿಡ್ತಾಳೆ. ಈ ಉಸಾಬ್ರಿ ಎಲ್ಲ ಬೇಡಪ್ಪ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬೇಡ. ಇನ್ನು ಆತಂಕ ಏನು ಅಂತ ನನಗೆ ಅರ್ಥ ಆಗುತ್ತೆ. ಯೋಚನೆ ಮಾಡ್ಬೇಡ, ತಗೊಬರ್ತೀನಿ. ರೀ ಒಂದು ನಿಮಿಷ, ನಿಮ್ಮನ್ನೊಂದು ಮಾತು ಕೇಳಬೇಕು, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನಿದೆ, ಅದೇನು ಅಂತ ಕೇಳು ಪ್ರೀ. ಹೆಣ್ಮಕ್ಳು ಅವ್ರ ಅಕ್ಕ ತಂಗಿ ಸೀಮಂತ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆರ್ತಿ ಸೀಮಂತಾಗೆ ಅಂತ ಒಂದಷ್ಟು ಥೀಮ್ಸ್ಗಳನ್ನ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ನೀವೆಲ್ಲ ಯಾವ್ದು ಇಷ್ಟಪಟ್ಟು ಫೈನಲೈಸ್ ಮಾಡ್ತೀರಾ ಅದನ್ನ ಫೈನಲ್ ಮಾಡೋಣ. ಫಸ್ಟ್ ಒನ್ ಪಿಂಕ್ ಥೀಮ್ ಪಾರ್ಟಿ. ಅಂದ್ರೆ ಇದೆಲ್ಲ ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಸ್ಟೇಜ್, ಕ್ಲಾಸ್, ಥೀಮ್ ಪಾರ್ಟಿ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಚಿತ್ತೋದ್ ಕಾಂತ, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಮಾತಾಡ್ತಿದ್ದೀರಾ? ಸ್ವಲ್ಪ ನಿಂತ್ಕೊಳ್ಳಿ. ಅಂಡ್ ಫೈನಲಿ ಇದು ವೈಟ್ ಥೀಮ್ ಪಾರ್ಟಿ. ಸೊ ಇಷ್ಟು ಆಪ್ಷನ್ಸ್ ಇದೆ, ನೀವು ಯಾವ ಥೀಮ್ನ ಸೆಲೆಕ್ಟ್ ಮಾಡ್ತೀರಾ ಇಡೀ ಹಾಲ್ನ ಆ ಥೀಮ್ ಬೇಸ್ ಬಗ್ಗೆ ಡೆಕೋರೇಟ್ ಮಾಡ್ತೀವಿ. ಓಕೆನಾ? ಹೌದಕ್ಕ, ಗ್ಯಾರಂಟಿ ಸೂಪರ್ ಆಗತ್ತೆ. ಆಹಾ, ನಾನು ನನ್ನ ಮೀನು ಮದುವೆ ಆದ್ಮೇಲೆ ಅವ್ರ ಥೀಮಂತಕ್ಕೂ ಇದೇ ತರ ಡಿಫ್ರೆಂಟ್ ಆಗಿ ಏನಾದ್ರೂ ಒಂದು ಥೀಮ್ ಅರೇಂಜ್ ಮಾಡಬೇಕು. ಅದನ್ನ ನೋಡಿ ಬಡ ಬಾಸು, ಛೋಟಾ ಬಾಸು, ಈ ಬಿಳಿಯ ಸಾರ್ಥಕ್ ಸರು ಎಲ್ಲರೂ ಉರ್ಕೋಬೇಕು, ಹಾಗೆ ಮಾಡಿಸ್ಬೇಕು. ಚೆನ್ನಾಗಿದೆ ಅಲ್ವಾ? ಬಜಾರಿ, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅಂತಲ್ಲ, ಆರ್ತಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳಬೇಕು. ನನಗೇನೋ ಆ ಪಿಂಕ್ ಥೀಮ್ ಇಷ್ಟ ಆಯ್ತಪ್ಪ. ಸುಮ್ಮನೆ ರೀ ಸಾರ್ಥಕ್ ಸರ್, ನೀವೇನೋ ಟೆನ್ಸ್ಗೆ ಅಲ್ಲ ಪಿಂಕ್ ಆಗಿದ್ದೀರಾ ಅಂತ ನಿಮಗೆ ಪಿಂಕ್ ಥೀಮ್ ಇಷ್ಟ ಆಯ್ತು. ಅಂತ ನಿಮ್ದಲ್ಲ, ಆರ್ತಿ ಮೇಡಮ್ ಅವ್ರು ಡಿಸೈಡ್ ಮಾಡ್ಲಿ. ಎಲ್ಲ ಬಾಗಿಲುಗಳನ್ನು ಕ್ಲೋಸ್ ಮಾಡ್ಕೊಂಡು ನಿಂತ್ಕೊಳ್ತೀರಾ? ಹೌದು, ಸಾರ್ಥಕ್ ಸರ್ ಸೆಲೆಕ್ಟ್ ಮಾಡಿ ಪಿಂಕ್ ಥೀಮ್ ಚೆನ್ನಾಗಿದೆ. ಬಾವಾ, ನನ್ಗೆ ಈ ಥೀಮೇ ಇಷ್ಟ ಆಯ್ತು. ಹಾ ಸರಿ ವಿಕಿ, ನಿನಗೂ ಓಕೆ ಅಂದ್ರೆ ನನಗೂ ಓಕೆ. ಯಾಕೆ ಸೈಲೆಂಟ್ ಆಗಿದ್ಯಾ? ನಿಂಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳು, ಆ ಥರನೇ ಮಾಡ್ಸೋಣ. ಆ ಥರ ಎಲ್ಲ ಏನೂ ಇಲ್ಲ ಅಮ್ಮು, ನಿಮ್ಮೆಲ್ರಿಗೂ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಮಾಡಿಸಿ, ನನಗೂ ಅದೇ ಇಷ್ಟ ಆಗುತ್ತೆ. ಈ ರೌಡಿ ಮೇಡಮ್ಮು ನನ್ನ ಕೈಲಿ ಯಾವ ಕೆಲಸ ಆಗಲ್ವೋ ಅದನ್ನೇ ನನ್ನ ತಲೆಗೆ ಒಪ್ಪಿಸ್ತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಲ್ವಲ್ಲಪ್ಪ. ಯಾವುದಕ್ಕೂ ಅವ್ರಿಗೆ ಫೋನ್ ಮಾಡಿ ವಿಚಾರನ ತಿಳಿಸ್ಬಿಡೋಣ. ಗಿರಿ, ಕಾಲ್ ರೌಡಿ ಮೇಡಮ್. ಇದ್ಯಾಕೆ ವರ್ಕ್ ಆಗ್ತಲ್ಲ? ಗಿರಿ ಅಂತ ಇದ್ದೀನಿ. ಸಾರಿ. ಹೇ ಸಿರಿ, ಕಾಲ್ ರೌಡಿ ಮೇಡಮ್. ಹಲೋ ಮೇಡಮ್, ಅದು ಬಳೆಗಾರ. ನೋಡ್ರಿ, ನಿಮ್ ಕತೆ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಇವತ್ ನಾನು ಹೇಳಿದ್ ಕೇಳಿಲ್ಲ ಅಂತಂದ್ರೆ ಈ ರೌಡಿ ಬೇಬಿ ಏನು ಅಂತ ತೋರ್ಸ್ಬೇಕಾಗುತ್ತೆ. ಹಾಗಲ್ಲ ಮೇಡಮ್. ಹಾಗೂ ಇಲ್ಲ ಹೀಗೂ ಇಲ್ಲ, ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಇಲ್ಲ ಅಂದ್ರೆ ಈ ರೌಡಿ ಬೇಬಿ ಕೈಯಲ್ಲಿ ಅನ್ಯಾಯವಾಗಿ ಕೊಲೆ ಆಗ್ಬಿಡ್ತೀರಾ ಅಷ್ಟೇ. ಮೇಡಮ್, ಇಷ್ಟು ಚಿಕ್ಕ ತಪ್ಪಿಗೆ ಯಾಕೆ ಮೇಡಮ್ ಇಂಥ ದೊಡ್ಡ ಶಿಕ್ಷೆ? ಸರಿ ಆಗಿದೆ, ನೀವು ಇವತ್ತು ಹುಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಆಫೀಸಿಗಂತೂ ಬರ್ಲೇಬೇಡಿ. ನಿಮ್ದು ಬ್ಯಾಲೆನ್ಸ್ ಸ್ಯಾಲ್ರಿ ಏನಿದೆಯಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬಿಡ್ತೀನಿ. ಬೇಕಿದ್ರೆ 1 ವರ್ಷದ ಸ್ಯಾಲ್ರಿನೆಲ್ಲ ಒಟ್ಟಿಗೆ ಕೊಡಿಸ್ತೀನಿ. ನಮ್ಮ ಆಫೀಸ್ ಬಾಗ್ಲು, ನಮ್ಮ ಮನೆ ಬಾಗ್ಲು ಪರ್ಮನೆಂಟ್ ಆಗಿ ನಿಮ್ಮ ಪಾಲಿಗೆ ಮುಚ್ತು ಅಂತ ಅನ್ಕೊಳ್ತೀನಿ.
ಸಾಧ್ಯ ಆದ್ರೆ ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ. ನಿಮ್ಗೆ ಯಾರು ಕೆಲಸ ಕೊಡ್ತಾರೆ, ಆದ್ರೆ ನಮ್ಮ ಮನೆ ಕಡೆ ತಲೆ ಕೂಡ ಹಾಕ್ಬಾರ್ದು. ನಿಮ್ ಮುಖ ತೋರಿಸ್ಬೇಡಿ. ಬಾಯ್ ಅಲ್ಲ, ಗುಡ್ ಬಾಯ್. ಹಲೋ ಮೇಡಮ್, ಹಲೋ ಹಲೋ. ಈಗ ಅಂತ ನಂಬ್ಕೊಂಡ್ರೆ ಯಾವುದು ಆಗಲ್ಲ. ಅದಕ್ಕೆ ಹೇಳೋದು, ಯಾರು ಸವಾಸ ಮಾಡಿದ್ರು ಈ ಶ್ರೀಮಂತರು ಸವಾಸ ಮಾಡಬಾರ್ದು ಅಂತ. ಎಲ್ಲರೂ ಬೆವ್ರು ಸುರಿಸ್ಕೊಂಡು ಕೆಲಸ ಮಾಡ್ತಾರೆ, ಆದ್ರೆ ನಾನು ಇವ್ರ ಫ್ಯಾಮಿಲಿಗೋಸ್ಕರ, ಆಫೀಸ್ಗೋಸ್ಕರ ಎಲ್ಲ ಸುರಿಸ್ಕೊಂಡು ಕೆಲಸ ಮಾಡಿದ್ದೀನಿ. ಅದಕ್ಕಾದ್ರೂ ಒಂಚೂರು ಮರ್ಯಾದೆ ಬೇಡವಾ? ಗಂಡ, ಹೆಂಡತಿ, ಅಣ್ಣ, ತಮ್ಮ ಎಲ್ಲರೂ ಸೇರ್ಕೊಂಡು ನಿನ್ನ ಕೆಲಸದಿಂದ ತೆಗಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈ ಕಾಂತನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ವೇ? ದೇವ್ರೆ, ಏನಪ್ಪ ಮಾಡ್ಲಿ ಈಗ? ಹೌದಲ್ವಾ? ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್. ಅಮ್ಮ ಸೀರಿ ಕಾಲ್ ಬಡ ಬಾಸ್. ಹೇಳ್ಬೇಕಂತ ಬಡ ಬಾಸ್, ಈಗ ನೀವೇ ನನ್ನ ಕಾಪಾಡ್ಬೇಕು, ಇಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ. ಮನೆ ಮಠ ಮಾರ್ಕೋಬೇಕಾಗುತ್ತೆ. ಅಲ್ಲ ಸರಿ, ಇರೋ 10x10 ರೂಮ್ನು ಮಾರ್ಕೋಬೇಕಾಗುತ್ತೆ ಬಾಸ್. ಅದೆಲ್ಲ ಇದ್ರೆ ತಾನೆ ಮಾರ್ಕೊಳ್ಳೋದಕ್ಕೆ. ವಿಷಯ ಏನಂತ ಹೇಳಿ ಬಾಸ್. ದಯವಿಟ್ಟು ನೀವು ರೌಡಿ ಮೇಡಮ್ ತರನೇ ಮಾತಾಡ್ಬಿಡಿ. ನನಗೆ ಡೀಪ್ ಆಗಿ ಹಾರ್ಟ್ಗೆ ಚಾಕು ಚುಚ್ಚಿದಂಗಾಗುತ್ತೆ. ಇದೊಳ್ಳೆ ಕತೆ ಆಯ್ತಲ್ಲ. ಇದ್ದಕ್ಕಿದ್ದಾಗೆ ಆಫೀಸ್ಗೆ ಹೋಗ್ಬೇಡ ಅಂದ್ರೆ ಹೇಗೆ? ಇವತ್ತು ನಾನು ನಿಮ್ಗೆ ಬೇರೆ ಕೆಲಸ ಹೇಳ್ತಾ ಇದ್ದೀನಿ, ಅದಕ್ಕೆ ನೀವು ಆಫೀಸ್ಗೆ ಹೋಗೋ ಹಾಗಿಲ್ಲ. ಅದನ್ನ ಮುಂಚೆನೆ ಹೇಳಿದ್ದಿದ್ರೆ ನಾನು ನಮ್ಮ ಆಫೀಸರ್ಗೆ ಫೋನ್ ಮಾಡಿ ರಜನಾರು ತಗೋತಾ ಇದ್ದೆ. ನಾನು ನಿಮ್ಮ ಆಫೀಸರ್ ಹತ್ರ ಮಾತಾಡಿದ್ದು ಆಗಿದೆ, ಅವ್ರು ಹೂ ಅಂತ ಹೇಳಿದ್ದು ಆಗಿದೆ. ಏನ್ ಹೇಳ್ತಾ ಇದೀಯ ಪರಿ? ನೀನು ನಮ್ಮ ಆಫೀಸರ್ಗೆ ಫೋನ್ ಮಾಡಿ ರಜಾನ ತಗೊಂಡ್ಬಿಟ್ಟಿದ್ಯಾ? ಹೌದು ರೀ, ನಾನು ಅವ್ರ ಹತ್ರ ಮಾತಾಡಿದೆ, ರಜಾ ಕೊಡಿ ಅಂತ ಹೇಳಿದೆ. ಅವ್ರು ಕೊಟ್ಟಿದ್ದು ಆಯ್ತು. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ಗೆ ಏನೇನೋ ಹೇಳ್ಬೇಕು, ಬನ್ನಿ ನೀವು ಕೂತ್ಕೊಳ್ಳಿ. ನಿಮಿಷ ತಗೊಳ್ಳಿ. ಇದೇನ್ ಪರಿ ಬುಕ್ ಪೆನ್ನು ಕೊಡ್ತಾ ಇದೆಯಾ? ಇದಕ್ಕೆ ನಾನು ನಿಮ್ಮ ಆಫೀಸರ್ಗೆ ಹೇಳಿ ರಜಾ ತಗೊಂಡಿರೋದು. ಒಂದೊಂದಾಗಿ ಲಿಸ್ಟ್ ಮಾಡಿ ಏನೇನು ತರಬೇಕು ಅಂತ ಹೇಳ್ತೀನಿ. ಸಾಧ್ಯವಾದರೆ ಇವತ್ತೇ ಮಾರ್ಕೆಟ್ಗೆ ಹೋಗಿ ತರೋಣ. ಮಾರ್ಕೆಟ್ಗ? ಹೌದು ರೀ, ನಮ್ಮ ಆರ್ತಿ ಸೀಮಂತಕ್ಕೆ ಹಸಿರು ಬಣ್ಣದ ರೇಷ್ಮೆ ಸೀರೆ, ಹಸಿರು ಬಳೆ, ಹೂವು, ಒಂದು 5 ಥರದ ಹಣ್ಣು, ಹಾಗೆ ಡ್ರೈ ಫ್ರೂಟ್ಸು, ಮತ್ತು ಒಂದು 5 ಥರದ್ದು ಕರದ ತಿಂಡಿಗಳು, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಇವೆಲ್ಲ ತಟ್ಟೆಲಿ ಇಟ್ಕೊಡ್ಬೇಕು ರೀ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬರೀ ಆರ್ತಿ ನೀನು ಹೋಟೆಲ್ ಇರಬೇಕಾದ್ರೆ ನಿನಗೂ ಇದೇ ಥರ ಸೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೆನಪಾಯ್ತು. ಅಯ್ಯೋ ರೀ, ಮತ್ತೆ ಮತ್ತೆ ನಿಮ್ಮ ಹಳೆ ಕ್ಯಾಸೆಟ್ನೇ ಹಾಕ್ಬಿಡಿ. ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಅಲ್ಲ ಪರಿ, ನಾವು ಈಗಲೇ ಯಾಕೆ ಹೋಗಿ ಇವನ್ನೆಲ್ಲ ತೊಗೊಂಬರ್ಬೇಕು? ಅವ್ರು ಕರೆದ ಮೇಲೆ ತೊಂದರೆ ಸಾಕಲ್ವಾ? ಅದು ಅಲ್ಲದೆ ಸೀಮಂತ ಯಾವಾಗ ಅಂತ ಇನ್ನೂ ಡೇಟೇ ಫಿಕ್ಸ್ ಆಗಿಲ್ಲ. ಈ ಗ್ಯಾರಂಟಿ ಇವತ್ತು ಅವ್ರು ನಮ್ಮನ್ನ ಕರೆಯಕ್ಕೆ ಬರ್ತಾರೆ, ಅದಕ್ಕೆ ಇದನ್ನೆಲ್ಲ ತಂದು ಬಿಡೋಣ. ಹಾಂ ಸರಿ ಪರಿ. ಡ್ರೈ ಫ್ರೂಟ್ಸ್ ಸೇರಿಸಿ ಅದರಲ್ಲಿ ಬರ್ದಿದ್ದೀನಿ. ಅದಕ್ಕೆ ನಿಮ್ಮ ಅಣ್ಣ ಸೀರೆ ಅಂದ್ರೆ ಸಾಕು ಕಿಲೋಮೀಟರ್ ದೂರದಲ್ಲಿ ನಿಂತ್ಕೋತಾ ಇದ್ದ. ಇವತ್ತು ಮನೇಲಿರೋ ಹೆಂಗಸರಿಗೆಲ್ಲರಿಗೂ ಅವನೇ ಸ್ವತಃ ಸೀರೆ ಸೆಲೆಕ್ಟ್ ಮಾಡಿದ್ದಾನೆ ಅಂತಂದ್ರೆ ಎಲ್ಲ ಕ್ರೆಡಿಟ್ಸು ನನಗೆ ಸೇರ್ಬೇಕು. ಓಹೋ, ಹಾಗಾದ್ರೆ ಅಗ್ರಜ ಬದಲಾಗಿದ್ದಾನೆ ಅಂತನಾ? ವಿಕ್ರಾಂತ್, ಮದುವೆ ಆದ್ಮೇಲೆ ಕೆಲವು ವಿಚಾರಗಳಲ್ಲಿ ಬದಲಾಗಿಲ್ಲ ಅಂದ್ರೆ ಹೆಂಡತಿ ಬಿಡೋದಿಲ್ಲ. ಆದ್ರೆ ನಮ್ಮ ಅಮೂಲ್ಯ ಮಾತ್ರ ಯಾವ ವಿಚಾರದಲ್ಲೂ ಬದಲಾಗಿಲ್ಲ. ಹಾಗಿದೆ ನಮ್ದು ಬದಲಾಗೋ ಕ್ಯಾಟಗರಿ ಅಲ್ಲ. ಹುಟ್ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ,
ಆ ಕ್ಯಾಟಗರಿಗೆ ಸೇರಿದವ್ ನಾವು. ಏನೇ ಬಂದ್ರು ಏನೇ ಹೋದ್ರು ನಾವು ಮಾತ್ರ ಹಾಗೇ ಇರ್ತೀವಿ. ಅಬ್ಬ, ಈ ಹೆಣ್ಮಕ್ಳು ಸೀರೆ ಸಂಭ್ರಮ ಬೇಗ ಮುಗಿದೋಯ್ತು. ಥ್ಯಾಂಕ್ ಯು ವೇದಾಂತ್. ನೀವು ಈ ಹೆಣ್ಮಕ್ಳು ಸೀರೆಗಳ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ. ಅದನ್ನ ಕೇಳಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸರ್, ನಮ್ಮ ವೇದಾಂತ್ ಅವ್ರು ಸೆಲೆಕ್ಟ್ ಮಾಡಿರೋ ಸೀರೆಗಳು ಬಿಟ್ಟು ನೀನು ಉಳಿದಿದ್ದೆಲ್ಲ ಪ್ಯಾಕ್ ಮಾಡ್ಕೊಂಡು ಓಡಿ 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 ಓಡಿ. ಆಯ್ತು ಸರ್. ರೈ ಕಿತ್ತೋದ್ ಕಾಂತ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಅರ್ಥ ಆಗೋ ಥರ ಮಾತಾಡಿ. ಏನು ಅಂತ ಹೇಳಿ ಸಾರ್ಥಕ್ ಸರ್, ನನ್ನ ಜೀವನ ಈ ತರ ದಿಕ್ಕೆಟ್ಟು ಹೋಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮೂಲ್ಯ ಮೇಡಮು ಬಳೆಗಾರನ್ ಕರ್ಕೊಂಬ ಅಂತ ಹೇಳಿದ್ರು. ಅದಕ್ಕೆ ಬಳೆಗಾರನ್ ಹುಡ್ಕೊಂಡು ಹೋದೆ. ಏನ್ ಮಾಡಿದ್ರು ಬಳೆಗಾರನೇ ಸಿಗ್ಲಿಲ್ಲ. ಈಗ ಏನ್ ಮಾಡೋದು ಅಂತ ಕಂಗೆಟ್ ಕೂತಾಗ ಒಬ್ಬ ಬಳೆಗಾರ ದೇವ್ರ ತರ ಪ್ರತ್ಯಕ್ಷ ಆದ. ಬಾರಯ್ಯ, ನಮ್ ಬಾಸ್ ಮನೆಗೆ ಹೋಗೋಣ ಅಂತ ಎಷ್ಟೇ ಕರೆದ್ರು ಬರಲ್ಲ ಅನ್ಬಿಟ್ಟ. ಅಮೂಲ್ಯ ಮೇಡಮ್ ನೋಡಿದ್ರೆ ಬಳೆಗಾರನ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಒಟ್ಟಿಗೆ 1 ವರ್ಷದ ಸ್ಯಾಲ್ರಿ ಕೊಟ್ಟು ಕಳಿಸ್ಬಿಡ್ತೀನಿ ಅಂತಂದ್ರು. ಅದಕ್ಕೆ ಬಳೆ ಅಂಗಡಿಗೆ ನಾನೇ ಹೋಗಿ ಬಳೆ ಎಲ್ಲ ತಗೊಂಡು ಈ ಸೆಟಪ್ ಗೆಟಪ್ ಹಾಕೊಂಡ್ ಬಂದ್ಬಿಟ್ಟೆ. ಕಾಂತ, ಬಳೆನೂ ತಗೊಂಬಂದ್ರಿ, ಆದ್ರೆ ಬಳೆ ತೊಡ್ಸೋದು ಯಾರು? ಏನ್ ಮೇಡಮ್ ಈ ತರ ಕೇಳ್ತೀರಾ? ಇವತ್ತಿನ ಮಟ್ಟಿಗೆ ನಾನೇ ಬಳೆಗಾರ ಚಿನ್ನಯ್ಯ. ಎಲ್ಲರಿಗೂ ನಾನೇ ಬಳೆ ತೊಡಿಸ್ತೀನಿ. ಬಳೆ ತೊಡ್ಸೋದು ಕೋಡ್ ಬಳೆ ತಿಂದಷ್ಟು ಈಸಿ ಅಂದ್ಕೊಂಡ್ರ? ಸಾರ್ಥಕ್ ಸರ್, ನೀವ್ರನ್ನ ಹೆವಿ ಡಾಮಿನೇಟ್ ಮಾಡಿ ಬರೀ ಡೈಲಾಗ್ ಅಲ್ಲೇ ತುಳಿತೀರಾ. ಏ ಕಮ್ಮಂಗೆ ಕಾಂತ, ನಿನಗೆಲ್ಲೋ ಬಳೆ ತೊಡ್ಸೋದಕ್ ಬರುತ್ತೆ, ಸುಮ್ಮನೆ ಕೂತ್ಕೊಳ್ಳೋ. ವೇದಾಂತು, ವಿಕ್ಕಿ, ಸಾರ್ಥಕ್, ನೀವೆಲ್ಲ ನಿಮ್ಮ ಹೆಂಡತಿಯರಿಗೆ ನೀವೇ ಬಳೆ ತೊಡಿಸಿ, ಗೊತ್ತಾಯ್ತಾ? ಸರಿ. ಡಾಕ್ಟರ್, ಆರ್ತಿ ಅವ್ರಿಗೆ ಏನಾಗಿಲ್ಲ ತಾನೆ? ಅವ್ರು ಆರಾಮಾಗಿದ್ದಾರೆ ತಾನೆ? ಇವ್ರಿಗೆ ಯಾವಾಗಿಂದ ಈ ತರ ಆಗ್ತಿದೆ ಅಂತ ಕೇಳ್ಬೋದಾ? ಇದೇ ಫಸ್ಟ್ ಟೈಮ್ ಡಾಕ್ಟರ್. ಇಷ್ಟೊತ್ತು ಚೆನ್ನಾಗೇ ಇದ್ರು, ಸಡನ್ ಆಗಿ ತಲೆ ಚಕ್ಕರ್ ಅಂತ ಅಂದ್ರು. ಬಟ್ ಏನೂ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? ಡೋಂಟ್ ವರಿ, ಆರಾಮಾಗಿರಿ, ಏನೂ ಆಗಿಲ್ಲ. ಡಾಕ್ಟರ್, ಇಸ್ ಎವ್ರಿಥಿಂಗ್ ಓಕೆ? ಸೀರಿಯಸ್ ಏನು ಇಲ್ಲ ತಾನೆ? ನೀವು ಅಂದ್ಕೊಂಡಾಗ ಏನೂ ಇಲ್ಲ. ಐ ಥಿಂಕ್ ಇವ್ರು ಟಯರ್ಡ್ ಆಗಿದ್ದಾರೆ. ಇವರು ವೀಕ್ನೆಸ್ ಇದ್ದಾರೆ, ಹಾಗಾಗಿ ತಲೆ ಸುತ್ತ ಬಂದಿದೆ. ಅದು ಅಲ್ಲದೆ ಪ್ರೆಗ್ನೆಂಟ್ ಅಲ್ವಾ? ಡಾಕ್ಟರ್, ಬೇರೇನೂ ತೊಂದರೆ ಇಲ್ಲ ಅಲ್ವಾ? ನೋ, ಆ ಥರ ಏನೂ ಇಲ್ಲ. ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದೆ. ನಾನು ಸ್ವಲ್ಪ ವಿಟಮಿನ್ಸ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದನ್ನ ಟೈಮಿಗೆ ಕರೆಕ್ಟಾಗಿ ಕೊಡಿ. ಶೋ ಡಾಕ್ಟರ್. ಅಕ್ಕ ಇರು, ನಾನು ಜ್ಯೂಸ್ ತಗೊಂಡು ಬರ್ತೀನಿ. ನೋಡಿ ಡಾಕ್ಟರ್, ಯಾವಾಗ್ಲೂ ಹೀಗೇನೆ, ಏನು ತಿನ್ನಲ್ಲ, ಬರೀ ನೆಗ್ಲೆಕ್ಟ್ ಮಾಡ್ತಾರೆ. ನೀವೇ ಹೇಳಿ. ಆರ್ತಿ ಅವರೇ, ನೀವು ಟೈಮ್ ಸರಿಯಾಗಿ ತಿಂತಾ ಇರಬೇಕು. ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟೈಮಿಗೆ ಕರೆಕ್ಟಾಗಿ ಕೊಡಿ. ಅಕ್ಕ ಇರು, ನಾನು ಜ್ಯೂಸ್ ತಗೊಂಡು ಬರ್ತೀನಿ. ಮನೆಯಲ್ಲಿ ಯಾರ್ದಾದ್ರೂ ಹೆಣ ಬೀಳ್ತಿರ್ಬೇಕು, ಹಾಗಾದ್ರೆ ಮಾತ್ರ ನಮ್ಗೆ ಖುಷಿ ಆಗೋದು. ಒಂದ್ ವಿಷಯನ ಅರ್ಥ ಮಾಡ್ಕೋ, ಫೈನಲಿ ನಮ್ ಇಂಟೆನ್ಷನ್ ಇರೋದು ವಶಿಷ್ಠ ಫ್ಯಾಮಿಲಿನ ಸರ್ವನಾಶ ಮಾಡಬೇಕು ಅಷ್ಟೇ. ನಾವು ಫೈಟ್ ಮಾಡ್ತಾ ಇರೋದು ಕೂಡ ಆ ರೂಟಲ್ಲೇ. ಆದ್ರೆ ಇಂಥ ಟೈಮಲ್ಲಿ ಆ ಮನೆಗೆ ಇನ್ನೊಂದು ಜೀವ ಬರುತ್ತೆ ಅಂದ್ರೆ ನನ್ನ ಜೀವ ಹೋಗ್ತಿದೆ ಅಂತ ಅನಿಸ್ತಾ ಇದೆ. ಈ ವಿಷಯನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ.
ಈಗ್ಲೆಲ್ಲರನ್ನೂ ಮುಗಿಸ್ಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಈ ಮನೆ ಬಿಟ್ಟು ಹೋದ್ಮೇಲೆ ಏನೇ ಮಾಡಬೇಕಾದ್ರೂ 100 ಸಲ ಯೋಚನೆ ಮಾಡೋ ಹಾಗಾಗಿದೆ. ತುಂಬಾ ಕೇರ್ಫುಲ್ ಆಗಿದ್ರೆ ಒಳ್ಳೇದು ಅಂತ ಅನ್ನಿಸ್ಬಿಟ್ಟಿದೆ. ಆ ವಿಕ್ರಾಂತು ಅಮೂಲ್ಯ ಇಬ್ರು ಯಾವಾಗ್ಲೂ ನನ್ನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಕಸ್ಮಾತ್ ಅವ್ರಿಗೊಂದು ಸಣ್ಣ ಸುಳಿವು ಸಿಕ್ಕಿದ್ರು ಅದನ್ನ ಗ್ಯಾರಂಟಿ ವೇದಾಂತ್ ಹೇಳಿ ಅವ್ನು ನನ್ನ ಮೇಲೆ ಡೌಟ್ ಪಡೋ ಹಾಗೆ ಮಾಡಿದ್ರು ಮಾಡ್ತಾರೆ. ಥಿಂಕ್ ಮಾಡಬೇಕು, ಆದರೆ ನಿನ್ನಂಗಲ್ಲ. ನೋಡು, ನೀನು ಅನ್ಕೊಂಡಾಗೆ ಏನೂ ಆಗಲ್ಲ. ಈಗ ನಾನು ಹೇಳ್ತಾ ಇರೋದು ಸರಿಯಾಗಿ ಕೇಳಿಸ್ಕೊ. ಆರತಿ ಫಂಕ್ಷನ್ಗೆ ಅವ್ರ ತಂದೆ ತಾಯಿ ಉಡಿ ತುಂಬಕ್ಕೆ ಬರಲೇಬೇಕು, ಆದರೆ ಅವರು ಬರಬಾರ್ದು. ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ದು. ನಿನಗೆ ನಾನು ಹೇಳ್ತಾ ಇರೋದು ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳಿದ್ನ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿದ್ದು. ನಾನು ಹೇಳ್ದಾಗ ಮಾಡೋ. ಈ ಫಂಕ್ಷನ್ ಹೇಗೆ ನಡೆಯುತ್ತಂತ ನಾನು ನೋಡ್ತೀನಿ. ಹಾಗೆ ಮಾಡ್ತೀನಿ. ಆಕ್ಚುಲಿ ಬಾಸ್, ನೀವು ಆರತಿ ಮೇಡಮ್ ಸೀಮಂತಕ್ಕೆ ಇನ್ವಿಟೇಷನ್ ಕಾರ್ಡ್ನ ಜಸ್ಟ್ 2 days ಅಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ, ಅದು ಆಲ್ರೆಡಿ ರೆಡಿ ಆಗಿದೆ ಅಂತ ನಿಮ್ಗೆ ಹೇಳಕ್ ಬಂದೆ. ಪರವಾಗಿಲ್ಲ ಕಣ್ರಿ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಥ್ಯಾಂಕ್ ಯು ಬಾಸ್. ಇದೇ ಖುಷಿಗೆ ಸ್ಯಾಲ್ರಿ ಹೈಕ್ ಏನು ಇಲ್ವಾ? ರೀ ಕಾಂತ, ಬರೀ ಇನ್ಫಾರ್ಮ್ ಮಾಡಕ್ಕೆ ಅಂತಾನೆ ಮನೆಗೆ ಬಂದ್ರ? ಅಗ್ರಜ, ಇವರು ಇದೊಂದೇ ಕೆಲಸ ಅನ್ಸುತ್ತೆ ನೆಟ್ಟಿಗೆ ಮಾಡಿರೋದು. ಇನ್ನು ಮಿಕ್ಕಿದ್ದೆಲ್ಲ ಡುಬಾಕೆ. ಈ ಸಲನೂ ಹೈಕೆಲ್ಲ ಏನು ನೆಸೆಸಿಟಿ ಇಲ್ಲ. ಬಜಾರಿ, ಇವತ್ತು ನೋಡೆ ಫ್ರೀ ಮಾಡಿ ಎಲ್ಲರಿಗೂ ಕಾರ್ಡ್ಸ್ ಕೊಡ್ಬೇಡ. ಸರಿ ವೇದಾಂತ್, ಹಾಗೆ ಆಗಲಿ. ಬಟ್ ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವೇದಾಂತ್, ಮತ್ತೆ ನೀನು ಯಾರ್ಯಾರನ್ನ ಕರೆಯೋದು ಅಂತ ಲಿಸ್ಟ್ ರೆಡಿ ಮಾಡಿದ್ದೀನಿ ಅಂತ ಹೇಳ್ದೆ. ಲಿಸ್ಟ್ ರೆಡಿ ಆಗಿರೋ ನಿಜಾನೇ, ಆದರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ರೂ ನೀವೇ ಇನ್ವೈಟ್ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ವೇದಾಂತ್. ಅದಕ್ಕೆ ಒಂದು ಕೆಲಸ ಮಾಡೋಣ, ನೀವು ನಿಮ್ಮ ಫ್ರೆಂಡ್ಸ್ಗೆ ಬೇಕಾದವ್ರಿಗೆ ಎಲ್ಲ ಇನ್ವೈಟ್ ಮಾಡಿ. ಸ್ಪೀಕರ್ಗೆ ಆಮೇಲೆ ಬೇರೆ ನಮ್ಮ ರಿಲೇಟಿವ್ಸ್ಗೆಲ್ಲ ನಾನು ಇನ್ವೈಟ್ ಮಾಡ್ತೀನಿ. ಸರಿ ಅಮ್ಮ, ಹಾಗೆ ಆಗಲಿ. ಪರವಾಗಿಲ್ಲ ಅತ್ತೆ, ನೀವು ಬೇರೆ ಎಲ್ಲರಿಗೂ ಕೊಡಿ. ಅಪ್ಪ ಅಮ್ಮಂಗೆ ನಾವೇ ಹೋಗಿ ಕೊಟ್ಟು ಬರ್ತೀವಿ. ಯಾಕಮೂಲ್ಯ, ನಿಮ್ಮ ಅಪ್ಪ ಅಮ್ಮನ್ನ ನಾನು ಕರಿಬಾರ್ದಾ? ಹಾಗೇನಿಲ್ಲ ಅತ್ತೆ, ಆ ಅಪ್ಪ ಅಮ್ಮಂಗೆ ನಾವೇ ಬರ್ತೀವಿ ಅಂತ ಹೇಳಿದ್ವಿ, ಅದಕ್ಕೆ ನಾವೇ ಹೋಗಿ ಕೊಟ್ಟು ಬರ್ತೀವಿ ಅಂತ ಹೇಳಿ. ಹಾಗಲ್ಲ ಅಮೂಲ್ಯ, ನಿಮ್ಮ ತಂದೆ ತಾಯಿನ ಬೀಗರಾಗಿ ನಾನು ಹೋಗಿ ಇನ್ವೈಟ್ ಮಾಡಬೇಕು. ಅದೇ ಮರ್ಯಾದೆ, ಅದೇ ಗೌರವ, ಅದೇ ವಾಡಿಕೆ ಕೂಡ. ನೀನ್ ತಲೆ ಕೆಡ್ಸ್ಕೋಬೇಡ, ನಾನು ಹೋಗಿ ಬರ್ತೀನಿ. ಅತ್ತೆ, ನಮ್ಮ ಅಪ್ಪ ಅಮ್ಮ ಏನು ಬೇಜಾರು ಮಾಡ್ಕೊಡಲ್ಲ, ನಾವೇ ಹೋಗಿ ಕರೆದು ಬರ್ತೀವಿ. ರೌಡಿ ನದ್ನಿ, ನೀನೊಂದು ಕೆಲಸ ಮಾಡು. ನೀನು ಆರತಿ ಅವ್ರ ಜೊತೆ ಇಲ್ಲೇ ಇರು. ಅತ್ತೆ ಮಾವನ ಮನೆಗೆ ನಾನು, ಅಗ್ರಜ ಮತ್ತೆ ಮದರ್ ಇಂಡಿಯಾ ಹೋಗಿ ಬರ್ತೀವಿ. ಏನಂತೆ ಅಗ್ರಜ? ಹೌದು ಬಜಾರಿ, ವಿಕ್ರಾಂತ್ ಹೇಳ್ತಿರೋದು ಸರಿ ಇದೆ. ಆರತಿ ಅವ್ರ ಜೊತೆ ಮನೇಲಿ ಯಾರಾದರೂ ಇರಲೇಬೇಕು. ನಾ 3 ಜನ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಬರ್ತೀನಿ. ಸರಿ ವೇದಾಂತ್, ಹಾಗೆ ಮಾಡೋಣ. ಬಾಸ್, ನಿಮ್ ಜೊತೆ ನಾನು ಬರ್ತೀನಿ. ಯಾಕಂದ್ರೆ ಬರೀ ಅಮ್ಮ ಕೈ ರುಚಿ ಚೆನ್ನಾಗಿರುತ್ತೆ, ಹಂಗೆ ಜೊತೆಗೆ ಬಂದು ನಾನು ಒಂದ್ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ಏ ಕರಪ್ತ ಅಂತ ಬ್ಯಾಟಿಂಗ್ ಮಾಡಕ್ಕಲ್ಲ ಹೋಗ್ತಿರೋದು, ಇನ್ವಿಟೇಷನ್ ಕೊಡಕ್ಕೆ. ಮರ್ತಿದ್ದೆ,
ನಿಮಗೆ ಒಂದು ವಿಷಯ ಹೇಳೋದನ್ನ ಮರ್ತಿದ್ದೆ. ಸಾಮಾನ್ಯವಾಗಿ ಮನೆಯಲ್ಲಿ ಫಂಕ್ಷನ್ ಆದ್ರೆ ಎಲ್ರನ್ನೂ ಇನ್ವೈಟ್ ಮಾಡೋದು ವಾಡಿಕೆ. ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದ್ವಿ. ಹಾಗಂತ ನೀವು ಬಂದ್ಬಿಡ್ಬೇಡಿ. ಆರ್ತಿ ಸೀಮಂತಕ್ಕೆ ನೀವು ಬರೋ ಅಗತ್ಯ ಇಲ್ಲ. ಸುಹಾಸಿನಿ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಮ್ಮ ಮಗಳ ಸೀಮಂತಕ್ಕೆ ನಾವ್ಯಾಕೆ ಬರಬಾರ್ದು? ಬರಬೇಡಿ ಅಂತ ಹೇಳೋದಕ್ಕೆ ಕಾರಣ ಇದೆ. ಆಗಾಗ ನೀವಿಬ್ರು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸುಖಕ್ಕೆ ಅಂತ ನಮ್ಮನ್ನ ಬಳಸ್ಕೋಬಹುದು ಅಂತ ಅನ್ಕೋಬೇಡಿ. ನಿಮ್ಮ 3ನೇ ಮಗಳು ಅದಿತಿನ ನಮ್ಮ ಮನೆ ಸೊಸೆ ಮಾಡಬೇಕು ಅನ್ನೋ ಐಡಿಯಾನ ನಿಮ್ಮಿಬ್ಬರ ತಲೆಯಿಂದನೂ ತೆಗೆದು ಬಿಡಿ. ನೀವೇನ್ ಮಾತಾಡ್ತಿದ್ದೀರಿ ಅಂತ ಗೊತ್ತಾ ನಿಮ್ಗೆ? ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇದ್ದೆ. ನಿಮಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ ಗಂಡನ್ ಕೇಳಿ. ನಿಮ್ಮ ಮಗಳು ನಮ್ಮ ಮನೆಗೆ ನರ್ಸ್ ಗೆಟಪ್ ಹಾಕೊಂಡು ಯಾಕೆ ಬರ್ತಾ ಇದ್ಲು, ಯಾರನ್ನ ನೋಡಕ್ ಬರ್ತಾ ಇದ್ಲು ಅಂತ ಕೇಳಿ. ನಿಮ್ಮ ಅದಿತಿ ಧ್ರುವನ್ ನೋಡೋದಕ್ಕೆ ನರ್ಸ್ ಗೆಟಪ್ ಅಲ್ಲಿ ಬರ್ತಾ ಇದ್ದಿದ್ದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಈ ಬಟ್ಟೆಗೂ ನಿನ್ಗೂ ಏನೇ ಸಂಬಂಧ? ಇದನ್ನ ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ಅಮ್ಮ, ಇದು ನನ್ನ ನಾಟಕ ಡ್ರೆಸ್ಸು ವಾಶ್ ಮಾಡ್ಕೊಂಡು ಹೋಗೋಣ ಅಂತ ತಂದಿದ್ದೆ. ಯಾಕೆ ಮಂಜು ಅವ್ರೆ ತುಂಬಾ ಸೈಲೆಂಟ್ ಆಗಿ ನಿಂತಿದ್ದೀರಾ? ಯಾಕೆ ನಿಮ್ಗೆ ಈ ವಿಷಯ ಗೊತ್ತಿರ್ಲಿಲ್ವಾ? ಆ ಟೈಮಲ್ಲಿ ನೀವು ಅಲ್ಲೇ ಇದ್ರಿ ತಾನೆ? ಟೈಮ್ನಲ್ಲಿ ನಾನು ಅಲ್ಲೇ ಎದ್ದಿದ್ದೇನೋ ನಿಜ, ಆದರೆ ಆಗ ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ಅಗ್ರಜ, ಮದರ್ ಇಂಡಿಯಾ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ವಿಕ್ರಾಂತ್ ಬಂದ್ರು ನೋಡು. ಮರಿಬೇಡಿ, ಎಲ್ರೂ ಖಂಡಿತ ಬರ್ಲೇಬೇಕು. ಸಾಧ್ಯ ಆದ್ರೆ ಒಂದಿನ ಮುಂಚೆನೆ ಬರ್ಬೇಕು ಪರಿ ಅವ್ರೆ. ನಮ್ಮ ಆರ್ತಿ ಮನೆಗೆ ಹೋಗ್ಬೇಕು, ಅವಳು ಸೀಮಂತನ ಕಣ್ ತುಂಬ ನೋಡ್ಬೇಕು ಅಂತ ಎಲ್ಲ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಕಲಸಿ ನೀರಲ್ಲಿ ಹೋಮ ಆಗೋಯ್ತು. ದೇವರು ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾನೆ ಅರ್ಥ ಆಗ್ತಾ ಇಲ್ಲ. ಆರ್ತಿ ಸೀಮಂತನ ಕಣ್ಣಿಂದ ನೋಡೋ ಭಾಗ್ಯನ ಕಿತ್ಕೊಂಡ್ಬಿಟ್ಟ. ಅಮ್ಮ, ಅಪ್ಪ, ಯಾಕಿಬ್ರು ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಮಗಳೇ. ಯಾಕಪ್ಪ? ಸುಹಾಸಿನಿ ಅತ್ತೆ ಏನಾದ್ರು ಅಂದ್ರ? ಅವರು ಯಾವತ್ತು ನಮಗೇನು ಅಂದಿಲ್ಲ ಹೇಳೋ ಮಗಳೇ. ಅವರು ನಮ್ಮ ಮನೆಗೆ ಬರೋದೇ ನಮಗೆ ಅವಮಾನ ಮಾಡೋದಕ್ಕೆ ಅಂತ. ಮಕ್ಕಳು ಸೀಮಂತಕ್ಕೆ ಬನ್ನಿ ಅಂತ ಕರೆದ್ರೆ ಅಮ್ಮ ಬರಬೇಡಿ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಟು ಹೋದ್ರು. ಅಪ್ಪ, ನಾವ್ಯಾಕೆ ಹೋಗ್ಬಾರ್ದಂತೆ?
ನಮ್ಮಕ್ಕನ ಸೀಮಂತಕ್ಕೆ ನಾವು ಹೋದ್ರೆ ಅವ್ರಿಗೇನು? ಯಾಕೆ ಹೋಗಬಾರ್ದು ಅನ್ನೋದಕ್ಕೆ ಅವ್ರ ಹತ್ರ ಕಾರಣ ಇದೆ, ಆದರೆ ಆ ಕಾರಣಕ್ಕೆ ಅರ್ಥ ಇಲ್ಲ. ಅದನ್ನು ಹೇಳಿದ್ರೆ ನಿಮಗೂ ಗೊತ್ತಾಗಲ್ಲ ಬಿಡು. ಹಾಗಾದ್ರೆ ನಮ್ಮ ಅಕ್ಕನ ಸೀಮಂತಕ್ಕೆ ನಾವೇ ಹೋಗೋ ಹೋಗಿಲ್ವಾ? ಯಾಕಪ್ಪ ನಮ್ಗೆ ಯಾವಾಗ್ಲೂ ಹಿಂಗಾಗುತ್ತೆ? ಕೆಡಿಸ್ಕೋಬೇಡ ಮಗ. ಮಗು ಬೇಕು, ಮಗು ಬೇಕು, ಮಗುವಿಗಾಗಿ ಹೋರಾಟ. ಅಪ್ಪ ಅಮ್ಮ ಆಗ್ಲೇಬೇಕು, ಮಗು ಬೇಕು. ಅಗ್ರಜ ರೋಡಿನಾದ್ನಿ, ಮೇಲ್ಗಡೆ ಇರೋ ಸೆಟಪ್ ನೋಡಿ ಶಾಕ್ ಆಯ್ತಾ? ಹೌದು, ಏನ್ ತೀರ್ಮಾನ ಮಾಡಿದ್ರಿ? ಮಗು ಬಗ್ಗೆ ಪ್ಲಾನ್ ಮಾಡ್ತಾ ಇದೀರ ತಾನೆ? ಹೌದು ಮೇಡಮ್, ನೀವೇನಾದ್ರೂ ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ನಾವೆಲ್ಲರೂ ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಶ್ರೀಕಾಂತ, ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದ್ರು ಪರ್ಮನೆಂಟ್ ರೋಡ್ ನಿಂತ್ಕೊಳ್ಬೇಕು, ಹಂಗೆ ಮಾಡ್ಬಿಡ್ತೀನಿ. ವೇದಾಂತ, ಯಾಕೋ ಅವನು ಬೈತೀಯ? ಅವನು ನನಗೆ ಕೊನೆ ಮೊಮ್ಮಗ ಇದ್ದಾಗೆ, ಅವನ ಕತೆ ಹಾಗಿರ್ಲಿ. ಹೇಳಿ ಅಜ್ಜಿ. ಮೊದಲು ನೀವು ಮಗುರು ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಿರೋ ಇಲ್ವಾ ಅದನ್ನ ಹೇಳಿ. ನೀವೆಲ್ಲರೂ ಮಗು ಬೇಕು ಅಂತ ಯಾಕೆ ಇದ್ದಕ್ಕಿದ್ದಾಗ ಹಠ ಮಾಡ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಏನೂ ಇರಲಿಲ್ಲ, ಏನಿದು ಸಡನ್ ಆಗಿ? ನೋಡಿ, ನಮ್ಮ ಮನೆಗೆ ಈಗ ಆರ್ತಿ ವಿಕ್ರಾಂತ್ ಮಗು ಬರ್ತಾರೆ. ಮೊದಲು ಅವ್ರು ಬನ್ನಿ, ಆಮೇಲೆ ಬೇಕಾದ್ರೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತೀವಿ. ಹೌದು, ಯಾರ ಮಗು ಆದ್ರೇನು ಮಗುನೇ ಅಲ್ವಾ? ಮೊದಲು ಆ ಮಗು ಬರಲಿ, ಆಮೇಲೆ ನಮ್ಮ ಮಗು ಬಗ್ಗೆ ಮಾತಾಡೋಣ. ಇಲ್ಲ, ನೀವ್ ಹೇಳ್ದಾಗೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಮಗು ಬಗ್ಗೆ ಮಾತಾಡಿ ನಿಮ್ ವಿಷಯನ ಡೈವರ್ಟ್ ಮಾಡೋದಕ್ಕೆ ನೋಡ್ಬೇಡಿ. ನಾನು ಡೈವರ್ಟ್ ಮಾಡ್ತಿಲ್ಲ, ಇರೋ ಸತ್ಯನ ಹೇಳ್ತಾ ಇದ್ದೀನಿ. ಬಾಬಾ, ನಿಮ್ ವಿಷಯ ಏನು ಅಂತಾನೆ ಗೊತ್ತಿಲ್ಲ. ನಿಮ್ ತಮ್ಮ ಏನು ಹೇಳ್ತಿದ್ದಾರೆ ಗೊತ್ತಾ? ಏನ್ ಹೇಳ್ತಿದ್ದಾನೆ? ನಮ್ ಮಗು ಹುಟ್ಟಿದ್ಮೇಲೆ ಮಗು ಜೊತೆ ಆಟದಕ್ಕೆ ಯಾರು ಇರಲ್ಲ, ಅದು ಒಂಟಿ ಆಗ್ಬಿಡುತ್ತೆ. ಇಲ್ಲ ಅವಳಿ ಜೋಡಿ ಮಗು ಕೊಡು, ಇಲ್ಲ ಇನ್ನೊಂದ್ ಮಗು ರೆಡಿ ಆಗು ಅಂತಿದ್ದಾರೆ. ವಿಕ್ರಾಂತ್, ವಾಟ್ ಇಸ್ ದಿಸ್? ಯಾರಾದ್ರೂ ಹೀಗೆಲ್ಲ ಮಾತಾಡ್ತಾರೆ? ಬಾಬಾ, ನೀವು ಈ ಥರ ಮಾತಾಡೋದು ತುಂಬಾನೇ ತಪ್ಪು. ನಾನು ಹೇಳಿದ್ದು ತಪ್ಪು ಅಂತ ಒಪ್ಕೊಳ್ತೀನಿ, ಆದ್ರೆ ಅದರಲ್ಲಿ ಅರ್ಥ ಇದೆ ತಾನೆ? ಇವಾಗ ಒಂದೇ ಮಗು ಆಯ್ತು ಅಂತಂದ್ರೆ ಅದು ಒಂಟಿ ಅಂತ ಅನ್ಸಲ್ವಾ? ಅದಕ್ಕೆ ಆಟಾಡೋಕೆ ಯಾರಾದ್ರೂ ಬೇಕು ತಾನೆ ಜೊತೆಗೆ. ಅದ್ ಮನ್ಸಿಗೆ ಹಚ್ಕೊಂಡ್ಬಿಟ್ರೆ